ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಸಂಜೆಯ ಆನ್ಲೈನ್ ಸತ್ಯವೇದ ಅಧ್ಯಯನಕ್ಕಾಗಿ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸೊ ಶಾಲ್ ವಿ ಆಲ್ ಲುಕ್ ಗಾಡ್ ಇನ್ ಪ್ರೇಯರ್ ಆಸ್ ವಿ ಬಿಗಿನ್ ದಿಸ್ ಆನ್ಲೈನ್ ಸರ್ವಿಸ್. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು, ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ನಮ್ಮ ಈ ಶ್ರಮಕಾಲದ ಸತ್ಯವೇದ ಅಧ್ಯಯನವು ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೆನ್. So dear church, we'll sing some songs and worship God. When we sing a song, that helps us to keep a good relationship with God and to renew or refresh our thoughts and mind. Now we'll begin our service with a song, the English song, "You are my strength when I'm weak, you are the treasure that I see," which is very beautiful song that Jesus Christ is our strength and treasure. We'll sing this song remembering our Lord Jesus. You are my strength when I am weak, you are the treasure that I see, you are my all in all. Seeking you as a precious jewel, not to give up I would never. You are my all in all. Jesus, Lamb of God,
ಸೊ ವಿಲ್ ಸಿಂಗ್ ಅನದರ್ ಕನ್ನಡ ಸಾಂಗ್. ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಶಿಲುಬೆಯ ನಿನ್ನ ಧ್ವಜ ಮುಂದೆ ನಡೆ ಚವನ್ನ. ಸೊ ದ ಏಮ್ ಇಸ್ ಕ್ರಾಸ್, ಸೊ ವಿಲ್ ವಾಕ್ ಫರ್ದರ್ ವಿತೌಟ್ ಸ್ಟಾಪಿಂಗ್ ಅವರ್ ಜರ್ನಿ ಎಂಬುದಾಗಿ ತಿಳಿಸುವಂಥ ಒಂದು ಹಾಡು ದಟ್ ಎನ್ಕರೇಜಸ್ ಟು ಕೀಪ್ ಮೂವಿಂಗ್ ಇನ್ ಫೈತ್ಫುಲ್ ಲೈಫ್ ಆ್ಯಂಡ್ ಜರ್ನಿ. ಈಗ ಈ ರಾಗವನ್ನು ನಾವು ಶಿಲುಬೆ ಮೇಲೆ ಯೇಸು ಸ್ವಾಮಿಯನ್ನು ನೆನಪು ಮಾಡಿಕೊಂಡು ನಮ್ಮ ಪಾಪಗಳನ್ನು ಹರಿಕೆ ಮಾಡುತ್ತಾ ರಾಗ ಮಾಡುವ. ನಿನ್ನ ಧ್ವಜ ಮುಂದೆ ನಾಡೆ ಚವನ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡೆ, ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಾಡೆ ಚವನ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡೆ, ನಿನಗಾಗಿಯೇ ಆತ ತಂದನು ಜಗದೋಳು ನಿನ್ನನ್ನು ಕಾಯಲು. ನಿನಗಾಗಿಯೇ ಆತ ತಂದನು ಜಗದೋಳು ನಿನ್ನನ್ನು ಕಾಯಲು. ನಿನಗಾಗಿಯೇ ಯೇಸುವು ತೆರೆದನು, ನಿನಗಾಗಿಯೇ ಯೇಸುವು ತೆರೆದನು ಮುಕ್ತಿಯ ದ್ವಾರವ, ಮುಕ್ತಿಯ ದ್ವಾರವ. ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಾಡೆ ಚವನ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡೆ, ನಿನ್ನ ದೋಣಿಯು ನದಿಯಲ್ಲಿ ಮುಳುಗಲು ಯಾರು ಓಡಿಸರು. ನಿನ್ನ ದೋಣಿಯು ನದಿಯಲ್ಲಿ ಮುಳುಗಲು ಯಾರು ಓಡಿಸರು. ಯೇಸುವು ಮಾತ್ರ ಉಳಿಸಬಲ್ಲನು, ಯೇಸುವು ಮಾತ್ರ ಉಳಿಸಬಲ್ಲನು ನಿನ್ನ ದೋಣಿಯ, ನಿನ್ನ ದೋಣಿಯ. ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಾಡೆ ಚವನ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡೆ, ಯೇಸುವು ನಿನ್ನ ಬಂಡೆ. ಸೊ ಲಾಸ್ಟ್ ಸಾಂಗ್ ಫಾರ್ ಟುಡೇಸ್ ಬೈಬಲ್ ಸ್ಟಡಿ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. This is also, it says about the God's grace, because of His grace we redeemed from the sin and we have a eternal life ಎಂಬುದಾಗಿ ತಿಳಿಸುವಂಥ ಒಂದು ಹಾಡನ್ನು ರಾಗ ಮಾಡುವ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಬಾಳಿಗೆ ಬೆಳಕನು, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ನೀಡಿದಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತ
ಶಾಶ್ವತವಾದ ನಿನ್ನ ಕೃಪೆ ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರಾಧ್ಯ ದೈವವೇ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರಾಧ್ಯ ದೈವವೇ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರೋಗ್ಯದಾತನೇ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರೋಗ್ಯದಾತನೇ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ. ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ಈ ಸಂದರ್ಭದಲ್ಲಿ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವಿರುವಂತಹ ಸ್ಥಳಗಳಲ್ಲಿ ದೇವರ ಪ್ರಸನ್ನತೆಯನ್ನು ನಮ್ಮೆಲ್ಲರ ಆಂತರ್ಯದಲ್ಲಿ ಬಯಸಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆದು ದೇವರ ಸಹಾಯವನ್ನು ಆಶೀರ್ವಾದವನ್ನು ಬೇಡೋಣ. ಆತನು ಹೊತ್ತ ಹೊರೆಯು ನಮ್ಮ ಹೊರೆಯು. ನಾವು ತಪ್ಪಿಸಿಕೊಂಡ ಕುರಿಗಳಂತೆ ಚದುರಿಸಲ್ಪಟ್ಟಾಗ ಆತನು ನಮ್ಮೆಲ್ಲರ ಸಲುವಾಗಿ ಶಿಲುಬೆಗೆ ಹಾಕಲ್ಪಟ್ಟು ನಮ್ಮ ಪಾಪದ ಭಾರವನ್ನು ಹೊತ್ತಂತ ಕ್ರಿಸ್ತನಿಗಾಗಿ ನಾವು ಸ್ತೋತ್ರವನ್ನು ಹೇಳ್ತೇವೆ. ಅದು ಸ್ವಾಮಿ, 2000 ವರ್ಷಗಳ ಹಿಂದೆ ನೀನು ನಮ್ಮೆಲ್ಲರಿಗೋಸ್ಕರ ಈ ಲೋಕದಲ್ಲಿ ಪಟ್ಟಂತ ನಿನ್ನ ಹೋರಾಟವನ್ನು, ನೀನು ಅನುಭವಿಸಿದ ಶ್ರಮೆಯನ್ನು, ಯಾತನೆಯನ್ನು ನೆನಪು ಮಾಡಿಕೊಳ್ತೇವೆ. ಮಾತ್ರವಲ್ಲದೆ ಇಂದಿಗೆ ಕೂಡ ನಾವು ನೆನಪು ಮಾಡಿಕೊಳ್ಳುತ್ತಾ ಶಿಲುಬೆಯ ಮೂಲಕ ನೀನು ನಮ್ಮೆಲ್ಲರಿಗೆ ಅನುಗ್ರಹಿಸಿದ ಕೃಪೆಗಾಗಿ, ವಿಮೋಚನೆಗಾಗಿ ಸ್ತೋತ್ರವನ್ನು ಹೇಳ್ತೇವೆ. ಮಾತ್ರವಲ್ಲದೆ ಇದರಿಂದ ನಾವೆಲ್ಲರೂ ಹೊಸ ಜೀವವನ್ನು, ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ನೀನು ಆಲೋಚನೆ ಮಾಡಿದ್ದಕ್ಕಾಗಿ, ಮಾತ್ರವಲ್ಲದೆ ನಾವು ಅನುಭವಿಸಬೇಕಾಗಿದ್ದಂಥ ಎಲ್ಲ ಯಾತನೆಗಳನ್ನು, ಶ್ರಮೆಯನ್ನು ನೀನು ಅನುಭವಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ದೇವರ ಈ ಸಂದರ್ಭದಲ್ಲಿ ನಾವು ಆನ್ಲೈನ್ನ ಮೂಲಕವಾಗಿ ನಿನ್ನನ್ನು ಧ್ಯಾನ ಮಾಡುತ್ತಾ, ನಿನ್ನ ವಾಕ್ಯವನ್ನು ಓದುತ್ತಾ ಆಧ್ಯಾತ್ಮಿಕವಾಗಿ ಪ್ರಯೋಜನ ಹೊಂದುವಂತೆ ನಡೆಸಿದ್ದಕ್ಕಾಗಿ ಕೂಡ ನಿನಗೆ ಸ್ತೋತ್ರವಾಗಲಿ. ಮಾತ್ರವಲ್ಲದೆ ಈ ದಿವಸವೆಲ್ಲ ನೀನು ನಮ್ಮನ್ನು ಕಾಪಾಡಿ ಈ ಸಂಜೆ ವೇಳೆಗೆ ನಮ್ಮನ್ನು ಸುರಕ್ಷಿತವಾಗಿ ನಡೆಸಿದ್ದಿ. ಆನ್ಲೈನ್ ಮೂಲಕ ನಾವು ಒಟ್ಟಾಗಿ ಸೇರಿ ಬಂದು ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಾಗುವಂತೆ ಹಾಡಿ ಸ್ತುತಿಸಿ ಕೊಂಡಾಡುತ್ತಾ ನಿನ್ನಲ್ಲಿ ಸಂತೋಷ ಪಡುವಂತೆ ಸಹಾಯ ಮಾಡೋದಕ್ಕಾಗಿ ಕೂಡ ನಿನಗೆ ಸ್ತೋತ್ರ. ದೇವರು ವಿಶೇಷವಾಗಿ ಈ ಶ್ರಮ ದಿವಸಗಳಲ್ಲಿರುವಂಥ ನಾವು ಈ ದಿವಸಗಳಲ್ಲಿ ನಮ್ಮ ಆತ್ಮಿಕ ಜೀವಿತವನ್ನು ನನಗೆ ಒಪ್ಪಿಸಿಕೊಟ್ಟವರಾಗಿ, ನಮ್ಮ ಎಲ್ಲ ಬಲಹೀನತೆಗಳಲ್ಲಿ ನಿನ್ನ ವಾಕ್ಯ ಮತ್ತು ಹಾಡುಗಳು ಹೇಳುವ ಮೂಲಕ ವೆನ್ ಐ ಆಮ್ ವೀಕ್ ಯು ಆರ್ ಮೈ ಸ್ಟ್ರೆಂತ್ ಎಂಬುದಾಗಿ ಪೌಲನು ಕೂಡ ಹೇಳುವ ಹಾಗೆ, ಬಲಹೀನತೆಯಲ್ಲಿ ಬಲ ಪೂರ್ಣ ಸಾಧಕವಾಗ್ತದೆ, ನನ್ನ ಕೃಪೆಯ ನಿನಗೆ ಸಾಕು ಎಂಬುದಾಗಿ ನಾವು ಯಾವಾಗಲೂ ನಮ್ಮ ಸ್ವಂತ ಬಲವನ್ನು, ಜ್ಞಾನವನ್ನು ಹಾತುಕೊಳ್ಳುವುದಕ್ಕಿಂತ ಹೆಚ್ಚಾಗಿ
ನಿನ್ನ ಸಹಾಯವನ್ನು, ನಿನ್ನ ಕೃಪೆಯನ್ನು, ನಿನ್ನನ್ನು ಹಾತುಕೊಳ್ಳಿಕ್ಕಾಗುವಂತೆ ಈ ದಿವಸಗಳಲ್ಲಿ ನಮಗೆ ಕಲಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಅದೇ ರೀತಿಯಲ್ಲಿ ಈ ಒಂದು ಶ್ರಮ ದಿವಸಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ನಿನ್ನ ಸೇವೆಯಲ್ಲಿ ಮುಡುಪಿಟ್ಟಂತಹ ಎಲ್ಲ ಭಕ್ತರನ್ನ, ಸೇವಕರನ್ನ ಆಶೀರ್ವಾದ ಮಾಡು ದೇವರ. ವಿಶೇಷವಾಗಿ ನಿನ್ನ ಸೇವೆ ನಿಮಿತ್ತವಾಗಿ ಕಷ್ಟ, ಹಿಂಸೆ, ಅವಮಾನ, ಶೋಧನೆಗಳನ್ನು ಎದುರಿಸ್ತಿರುವಂಥ ಎಲ್ಲ ನಿನ್ನ ಸೇವಕರನ್ನು ಕಾಪಾಡು. ಮಾತ್ರವಲ್ಲದೆ ಅನೇಕ ಸಮಾಜದ ಶೋಷಣೆ, ಅನ್ಯಾಯ, ಅಸಮಾನತೆಗಳಿಗೆ ಒಳಗಾಗಿ ಅನೇಕ ವಿಧದಲ್ಲಿ ಕಷ್ಟ, ನೋವು, ತೊಂದರೆಗಳನ್ನು ಮತ್ತು ಆಸ್ಪತ್ರೆಗಳಲ್ಲಿ ಸೇರಿ ಅನಾರೋಗ್ಯದ ನಿಮಿತ್ತ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡುವಂಥ ಎಲ್ಲ ಮುಗ್ಧ ಜನರನ್ನು ನೆನಪು ಮಾಡ್ತೇವೆ. ಇಂಥವರೆಲ್ಲರ ಮೇಲೆ ನಿನ್ನ ಅಪಾರವಾದ ದಯ ಇರಲಿ ಸ್ವಾಮಿ. ಹೀಗೆ ಇಡೀ ಸೃಷ್ಟಿಯ ಮೇಲೆ ನಿನ್ನ ದಯ ಇರಲಿ. ಎಲ್ಲ ಜನರನ್ನು ಕಾಪಾಡು. ಎಲ್ಲರಿಗೆ ಬೇಕಾದ ನಿನ್ನ ಆತ್ಮನ ಒಳ್ಳೆಯ ಬುದ್ಧಿಯನ್ನು, ಮನಸ್ಸನ್ನು ಕೊಟ್ಟು ಈ ಸೃಷ್ಟಿಯನ್ನು ನೀನು ತಾನೇ ಪರಿಪಾಲಿಸಿ ನಿನ್ನ ರಾಜ್ಯವನ್ನಾಗಿ ಪರಿವರ್ತಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ನಮ್ಮ ಶಾರ್ಜ ಸಭೆಗಾಗಿ ನಿನಗೆ ಸ್ತೋತ್ರವಾಗಲಿ. ಈ ಸಭೆಯನ್ನು ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಸಭೆಯನ್ನು ಕಟ್ಟುವಲ್ಲಿ, ಬೆಳೆಸುವಲ್ಲಿ ನೀನು ತಾನೇ ಸಹಾಯ ಮಾಡಿದ್ದಿ. ಮುಂದಿನ ದಿವಸಗಳಲ್ಲಿ ಕೂಡ ಸಭೆಯನ್ನು ಆಶೀರ್ವಾದ ಮಾಡು. ಮತ್ತಷ್ಟು ಒಳ್ಳೆಯ ಆತ್ಮಿಕ ಕಾರ್ಯಗಳಲ್ಲಿ ಕೈ ಜೋಡಿಸ್ಲಿಕ್ಕಾಗುವಂತೆಯೂ, ಸಭೆಯ ಒಳಿತಿಗಾಗಿ ಮಾತ್ರವಲ್ಲದೆ ಸಮಾಜದಲ್ಲಿ ಸಭೆ ತನ್ನ ಜವಾಬ್ದಾರಿಯನ್ನು ಅರಿತು ಜೀವಿಸಲಿಕ್ಕಾಗುವಂತೆ ಸಭೆಯನ್ನು ಬಲಪಡಿಸುವ ಮೂಲಕ ಒಳ್ಳೆಯ ಸೇವೆಯನ್ನು ಮಾಡಿ ನಿನ್ನ ಆಶೀರ್ವಾದದಲ್ಲಿ ನಾವುಗಳು ಪಾಲುಗಾರರಾಗಲಿಕ್ಕಾಗುವಂತೆ ನಡೆಸು. ನಮ್ಮ ಸಭೆಯಲ್ಲಿರುವಂಥ ಪ್ರತಿಯೊಂದೊಂದು ಆತ್ಮಗಳನ್ನು, ವ್ಯಕ್ತಿಗಳನ್ನು, ಕುಟುಂಬಗಳನ್ನು ನಿನ್ನ ಹಸ್ತಗಳಿಗೆ ಹೆಸರಾಗಿ ಒಪ್ಪಿಸಿಕೊಡ್ತೇವೆ. ಎಲ್ಲರೂ ಇರುವಂಥ ಸ್ಥಳಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಅವರನ್ನು ಆಶೀರ್ವಾದ ಮಾಡು. ನಿನ್ನ ಪ್ರಸನ್ನತೆಯ ಅಡಿಯಲ್ಲಿ, ನಿನ್ನ ಹಸ್ತದಡಿಯಲ್ಲಿ ಸುರಕ್ಷಿತವಾಗಿ ಜೀವಿಸಲಿಕ್ಕಾಗುವಂತೆ ಎಲ್ಲರನ್ನ ಕಾಪಾಡಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ದೇವರ. ಒಂದು ಸಂದರ್ಭದಲ್ಲಿ UAEಯಲ್ಲಿರುವಂಥ 3 ಕನ್ನಡ ಸಭೆಗಳನ್ನು ಆಶೀರ್ವಾದ ಮಾಡು. ಈ ಸಭೆಗಳ ಮೇಲೆ ಕೂಡ ನಿನ್ನ ಅಪಾರವಾದ ದಯೆ ಇರಲಿ ಸ್ವಾಮಿ. ಹಾಗೆ ದೂರದಲ್ಲಿರುವಂಥ ಎಲ್ಲ ನಮ್ಮ ಪ್ರೀತಿ ಪಾತ್ರ ಕುಟುಂಬದವರನ್ನ, ಒಡ ಹುಟ್ಟಿದವರನ್ನ, ಹೆತ್ತವರನ್ನ ಎಲ್ಲರನ್ನ ನೆನಪು ಮಾಡ್ತೇವೆ. ಅವರೆಲ್ಲರೂ ದೂರದ ಸ್ಥಳಗಳಲ್ಲಿರುವಾಗ ಅವರ ಜೊತೆಯಲ್ಲಿರು. ಅವರೆಲ್ಲ ಕುಂದು ಕೊರತೆಗಳನ್ನು ನೀಗು. ಇರುವಂಥ ಪರಿಸ್ಥಿತಿಗಳಲ್ಲಿ ನಿನಗೆ ಮೆಚ್ಚುಗೆಯಾಗಿ ಒಳ್ಳೆ ರೀತಿಯಲ್ಲಿ ಜೀವಿಸಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಅವರನ್ನು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡ್ತೇವೆ. ಹೀಗೆ ಈ ಒಂದು ಆನ್ಲೈನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬರನ್ನು ಕಾಪಾಡು. ನಿನ್ನ ವಾಕ್ಯ ನಮ್ಮೆಲ್ಲರ ಹೃದಯಗಳಲ್ಲಿ ಕಾರ್ಯ ಮಾಡಲಿ. ಆ ಮೂಲಕ ನಾವು ಒಳ್ಳೆಯ ವ್ಯಕ್ತಿಗಳಾಗಿ ರೂಪುಗೊಳ್ಳುವಲ್ಲಿ ನಾವು ಮಾಡುವಂಥ ಎಲ್ಲ ಧ್ಯಾನ ಕೂಟಗಳು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನಿನ್ನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಒಂದು ಸಂದರ್ಭದಲ್ಲಿ ಕೇಳುವಂಥ ಭಕ್ತ ಸಮೂಹವನ್ನು ಹೇಳುವಂಥ ನಿನ್ನ ಸೇವಕನನ್ನು ನಿನ್ನ ಅಂಗೆಯಲ್ಲಿಟ್ಟುಕೊಂಡು, ನಿನ್ನ ರೆಕ್ಕೆ ಅಡಿದ ಅವರಲ್ಲಿಟ್ಟುಕೊಂಡು ನಮ್ಮನ್ನು ಮುನ್ನಡೆಸು. ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೇನ್. So very good evening to one and all those who joined us in this online Bible study, and so we will begin this Bible study with the chapter of the book of Psalm, chapter 118. ನಾವು ಕಳೆದ ವಾರದಲ್ಲಿ 116ನೇ ಕೀರ್ತನೆಯನ್ನು ನೋಡಿದ್ವಿ. ಈ ವಾರದಲ್ಲಿ 118ನೇ ಕೀರ್ತನೆಯನ್ನು ಮಾಡಲಿಕ್ಕಿದ್ದೇವೆ. So we are skipping 2 Psalms here, from 115 to 169, 117 skipping, and 118 we are going to meditate. ಸೊ 118ನೇ ಕೀರ್ತನೆಯ ಕುರಿತಾಗಿ ನಾವೊಂದು ಇಂಟ್ರೊಡಕ್ಷನ್ ನೋಡೋದಾದ್ರೆ, ಆಸ್ ಇಟ್ಸ್ ಮೆನ್ಷನ್, ಇಟ್ಸ್ ಅ ಫೆಸ್ಟಿವಲ್ ಸಾಮ್ ಎಂಬುದಾಗಿ, ಹಬ್ಬದ ಗೀತ ಎಂಬುದಾಗಿ ಕೂಡ ಇದೆ. ಮತ್ತು ಈ ಗೀತೆಯ ಇಂಟ್ರೊಡಕ್ಷನ್ಗೆ ದೇರ್ ಆರ್ 2 ರೆಫರೆನ್ಸ್, ನೆಹಮಯ ಆ್ಯಂಡ್ ಏಷಾಯ, ವೇರ್ ದಿಸ್ ಇಸ್ ಆಲ್ಮೋಸ್ಟ್ ಇನ್ಫ್ಲುಯೆನ್ಸ್ಡ್ ಬೈ ದಿಸ್ ಸ್ಕ್ರಿಪ್ಚರ್ ಪೋರ್ಷನ್ಸ್. ಸೊ ಇದರ ಆಥರ್ ಯಾರು ಎಂಬುದಾಗಿ ನೋಡೋದಾದ್ರೆ, ಈ ಕೀರ್ತನೆಯ ಆಥರ್, ದರ್ ಇಸ್ ನೋ ಎಕ್ಸಾಕ್ಟ್ಲಿ ಹೂ ರೋಟ್ ದ ಸಾಮ್, ಬಟ್ ಆಸ್ ಪರ್ ದ ರೆಫರೆನ್ಸ್ ದಟ್ ವಿ ಕ್ಯಾನ್ ಫೈಂಡ್ ಇನ್ ದ ಬೈಬಲ್, Isaiah 3:10, might be David would be the author, or he was the influencer behind this psalm ಎಂಬುದಾಗಿ ಅನೇಕ ಅಭಿಪ್ರಾಯಗಳಿರುವಂಥದ್ದನ್ನು ನಾವು ನೋಡ್ತೇವೆ. ಯಾಕೆ ಅಂತ ಹೇಳಿದರೆ, he was prophesied about the renovation of Jerusalem temple. ಯೆರೂಸಲೇಮ್ ಟೆಂಪಲ್ 2ನೇ ಸಲ ಜೀರ್ಣೋದ್ಧಾರ ಆಗಿ ದೇವಾಲಯವನ್ನು ಪ್ರವೇಶ ಮಾಡುವ ಮೊದಲು ಇಸ್ರಾಯೇಲರು ದೇವಾಲಯದ ದ್ವಾರದ ಬಳಿಯಲ್ಲಿ ನಿಂತು ಈ ಕೀರ್ತನೆಯನ್ನು ಹಾಡಿ ಮತ್ತೆ ದೇವಾಲಯವನ್ನು ಅವರು ಪ್ರವೇಶ ಮಾಡ್ತಾ ಇದ್ರು. ಸೊ ಹಾಗಾಗಿ ಇಟ್ಸ್ ಸಾಮ್ ಆಫ್ ಫೆಸ್ಟಿವಲ್, ಹಬ್ಬದ ಗೀತ ಎಂಬುದಾಗಿ ಈ ಕೀರ್ತನೆಯನ್ನು ಕರೆಯುವಂಥದ್ದನ್ನು ನಾವು ನೋಡ್ತೇವೆ. ಇನ್ನೊಂದು ಕಡೆಯಲ್ಲಿ ಆಫ್ಟರ್ ದ್ಯಾಟ್ generation, or after that time,
as days goes on, it's also recognized in recent days as a psalm for Easter festival. So ಈಸ್ಟರ್ ಹಬ್ಬಕ್ಕೆ ಉಪಯೋಗಿಸಲ್ಪಡುವಂಥ ಒಂದು ಕೀರ್ತನೆ ಎಂಬುದಾಗಿ ಕೂಡ ಇದನ್ನು ಪರಿಗಣಿಸಲಾಗ್ತದೆ. ಸೊ ಹಾಗಾಗಿ ದಿಸ್ ಇಸ್ ಒನ್ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ದ ಸಾಂಗ್. ಅಂದರೆ ಹಬ್ಬದ ಗೀತೆ ಅಂತ ಹೇಳುವಾಗ ಈಸ್ಟರ್ನಲ್ಲಿ ಇಟ್ಸ್ ಸಾಮ್ ಆಫ್ ವಿಕ್ಟ್ರಿ, ಜಯದ ಗೀತ, ವಿಕ್ಟ್ರಿ ಓವರ್ ಡೆತ್. ಸೊ ಹಾಗಾಗಿ ಇಟ್ಸ್ ಕಾಲ್ಡ್ ಇಟ್ ಲೈಕ್ ದಟ್. ನಾವು ಇದರಲ್ಲಿ 29 ವಚನಗಳಿದೆ. ಸೊ ವಿ ವಿಲ್ ಮೂವ್ ಫಾಸ್ಟ್. ಅದನ್ನು ನಾವು ವಚನಗಳ ಆಧಾರದಲ್ಲಿ ಧ್ಯಾನ ಮಾಡುವಾಗ ನಾನು ಓದ್ತಾ ಹೋಗ್ತೇನೆ. ವಚನ 1ರಿಂದ 4 ವಿ ವಿಲ್ ಮೇಕ್ ಒನ್ ಪಾರ್ಟ್ ಇನ್ ದ್ಯಾಟ್, ಆ್ಯಂಡ್ ಫ್ರಮ್ ವರ್ಸಸ್ 1 to 4 ಐ ವಿಲ್ ರೀಡ್ ದಿಟ್. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವು, ಇಸ್ರಾಯೇಲರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಆರೋನನ ಮನೆತನದವರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಯೆಹೋವನ ಭಕ್ತರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ ಎಂಬುದಾಗಿ. ಸೊ ಫಾರ್ ದಿಸ್ 4 verses we can title Praising God for His great mercy and deliverance ಎಂಬುದಾಗಿ. ದೇವರ ಮಹಾಕೃಪೆಗಾಗಿ ಮತ್ತು ವಿಮೋಚನೆಗಾಗಿ ದೇವರಿಗೆ ಸ್ತುತಿಸುವಂಥದ್ದು ಎಂಬುದಾಗಿ ನಾವು ಈ ಸಾಲುಗಳನ್ನು ರಚನೆ ಮಾಡಬಹುದು. ಸೊ ಹೆಚ್ಚಿನ ಕೀರ್ತನೆಗಳಲ್ಲಿ ಕೀರ್ತನೆಗಾರ ಹೇಗೆ ಪ್ರಾರಂಭ ಮಾಡ್ತಾನೆ ಅದೇ ರೀತಿಯಲ್ಲಿ ಈ ಕೀರ್ತನೆಗಾರ ಕೂಡ ಪ್ರಾರಂಭಿಸ್ತಾನೆ ವಿತ್ ಸೇಯಿಂಗ್ ಥ್ಯಾಂಕ್ಸ್ ಟು ಗಾಡ್, ದೇವರಿಗೆ ಸ್ತೋತ್ರವನ್ನು ಹೇಳುವಂಥದ್ದು. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದರೆ ಇಂಗ್ಲೀಷಲ್ಲಿ ಓ ಗಿವ್ ಥ್ಯಾಂಕ್ಸ್ ಟು ಗಾಡ್ ಎಂಬುದಾಗಿ. ಓ ಎನ್ನುವಂಥದ್ದು ಇಟ್ಸ್ ಎಂಫಸೈಸಿಂಗ್ ಥ್ಯಾಂಕ್ಸ್ ಟು ಗಾಡ್ ಆರ್ exclamatory. It's kind of filled with a lot of excitement. So he gives thanks with a lot of joyful heart. So ಹಾಗಾಗಿ ಆ ಒಂದು ಪದವನ್ನು ಇಂಗ್ಲೀಷ್ನಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ, ಓ ಗಿವ್ ಥ್ಯಾಂಕ್ಸ್ ಟು ಗಾಡ್ ಎಂಬುದಾಗಿ. ಇನ್ನೊಂದು ಕಡೆಯಲ್ಲಿ ಗಿವ್ ಥ್ಯಾಂಕ್ಸ್ ಟು ಗಾಡ್ ಬಿಕಾಸ್ ಗಾಡ್ ಇಸ್ ಗುಡ್ ಎಂಬುದಾಗಿ, ದೇವರು ಒಳ್ಳೆಯವನು ಆಗಿದ್ದಾನೆ ಎಂಬುದಾಗಿ. ಸೊ ವಿ ಡೋಂಟ್ ವರ್ಷಿಪ್ ಹೂ ಡಸ್ evil deeds or wickedness, but we worship God who deserves good things or who does good deeds in this world in all of our life. ನಮ್ಮೆಲ್ಲರ ಜೀವಿತದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಯಾರು ಮಾಡ್ತಾರೆ ಅವರಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ ಇಟ್ಸ್ ಅ ಆಟಿಟ್ಯೂಡ್ ಆರ್ ಆಟ್ರಿಬ್ಯೂಟ್ ಆಫ್ ಗಾಡ್. ದೇವರ ಒಂದು ಸಹಜವಾದ ಗುಣ ಏನಂತ ಹೇಳೋದಾದ್ರೆ, ಅಥವಾ ವಾಟ್ ಇಸ್ ಗಾಡ್ ಅಂತ ಹೇಳೋದಾದ್ರೆ, ಗಾಡ್ ಇಸ್ ಗುಡ್ ಅನ್ನುವಂಥ ಒಂದು ವರ್ಡಲ್ಲಿ ಕೂಡ ಗಾಡನ್ನು ನಾವು ಡಿಫೈನ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ಹಾಗಾಗಿ ದಿಸ್ ವಾಸ್ ಆಲ್ಸೋ ಹೀಬ್ರೋಹಿಕ್ ಸ್ಟೈಲ್. ಇಬ್ರಿಯರ ಶೈಲಿಯಲ್ಲಿ ದೇವರನ್ನು ಆರಾಧಿಸುವಂಥದ್ದು ಕೂಡ ಒಂದು ಶೈಲಿಯಾಗಿತ್ತು. ಅಂದರೆ ದೇವರ ಗುಣಲಕ್ಷಣಗಳನ್ನು ಹೊರಗೆ ಹೇಳುವುದರ ಮೂಲಕ ದೇ ವರ್ ವರ್ಷಿಪಿಂಗ್ ಗಾಡ್. ಸೊ ಈ ಪದದಲ್ಲಿ ಅಥವಾ ಈ ಕೀರ್ತನೆಯಲ್ಲಿ 34 times ಯೂಸ್ ದ್ಯಾಟ್ ಈಸ್ ಮಾರ್ಸಿ ಎಂಡೋವರ್ಸ್ ಫಾರ್ ಎವರ್ ಎಂಬುದಾಗಿ, ದೇವರ ಕೃಪೆ ಶಾಶ್ವತವಾದದ್ದು ಎಂಬುದಾಗಿ ಅಂತ ಹೇಳಿದರೆ 34 times ಅಲ್ಲಿ ಕೂಡ ದೇವರ ಕೃಪೆಯನ್ನು ಬೇರೆ ಬೇರೆ ಪದಗಳಲ್ಲಿ ಉಪಯೋಗಿಸಲಾಗಿದೆ. ದೇರ್ ಆರ್ ಡಿಫ್ರೆಂಟ್ connotations used in order to define what is grace. ಅದು ಯಾವುದಂತ ಹೇಳೋದಾದ್ರೆ ಗ್ರೇಟ್ ಲವ್ ಆಫ್ ಗಾಡ್, ಕೈಂಡ್ನೆಸ್ ಆರ್ ಕವನೆಂಟ್ ಆಫ್ ಲವ್ ಆಫ್ ಗಾಡ್, ದೇವರ ಒಂದು ಒಡಂಬಡಿಕೆ ಮತ್ತು ದೇವರ ದಯೆ ಮತ್ತು ದೇವರ ಪ್ರೀತಿ, ಈ ಎಲ್ಲ ವಿಷಯಗಳನ್ನು ಸೇರಿಸಿ ದೇವರ ಕೃಪೆ ಎಂಬುದಾಗಿ ಈ ಕೀರ್ತನೆಯಲ್ಲಿ ಒಟ್ಟಾಗಿ ಹೇಳಲ್ಪಟ್ಟಿದೆ. ಸೊ ಇಸ್ ಮರ್ಸಿ ಎಂಡೋಸ್ ಫಾರ್ ಎವರ್ ಎಂಬುದಾಗಿ ಹೇಳುವಾಗ ದಿಸ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್ಡ್ ಜಾಯ್ ಆಫ್ ಪ್ರೈಸ್ ಆ್ಯಂಡ್ ವರ್ಷಿಪಿಂಗ್ ಗಾಡ್ ಆಫ್ ದ ಪೀಪಲ್ ಆಫ್ ಗಾಡ್. ದೇವರ ಜನರ ಒಂದು ಅನುಭವದಿಂದ ಕೂಡಿದಂತಹ ಒಂದು ಮಾತಾಗಿತ್ತು. ಅಂದರೆ ಯಾವಾಗಲೂ ಆತನ ಕೃಪೆಯು ಶಾಶ್ವತವಾದಂಥ ಸುಮ್ಮನೆ ಹೀಗೆ ಹೇಳಿಲ್ಲ, ಬದಲಾಗಿ ದಟ್ ಕಮ್ಸ್ ವಿತ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಅವರು ಅನುಭವದಿಂದ ಕೂಡಿದ್ದಾರೆ ಆ್ಯಂಡ್ ದೇ ಆಲ್ಸೋ ಅರ್ನ್ ಸಮ್ ನಾಲೆಡ್ಜ್ ಅಬೌಟ್ ದೇರ್ ವರ್ಷಿಪ್ ಆ್ಯಂಡ್ ದೇರ್ ಗಾಡ್. ಅವರು ತಾವು ಮಾಡುವಂಥ ಆರಾಧನೆ ಕುರಿತಾಗಿ ಕೆಲವು ಜ್ಞಾನ ಅನುಭವಗಳನ್ನು ವಿಷಯಗಳನ್ನು ತಿಳಿದುಕೊಂಡವರಾಗಿ ಅವರು ದೇವರನ್ನ ಆರಾಧನೆಯನ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ ಕೀರ್ತನೆಗಾರ ಮತ್ತು ಅಲ್ಲಿರುವಂಥ ಜನರೆಲ್ಲರೂ ಹೇಳುವಂಥದ್ದು ಈಸ್ ಮಾರ್ಸಿ ಎಂಡೋಸ್ ಫಾರ್ ಎವರ್ ಎಂಬುದಾಗಿ, ಆತನ ಕೃಪೆಯು ಶಾಶ್ವತವಾಗಿ ಇರ್ತದೆ ಎನ್ನುವಂಥದ್ದು. ಸೊ ಹೀಗೆ ಇದನ್ನ ಮುಂದುವರೆದು 3, 4, 2 ವಚನಗಳಲ್ಲಿ ನೋಡೋದಾದ್ರೆ ಈ
ಐಡೆಂಟಿಫೈಸ್ 3 types of people over there. 3 ರೀತಿಯ ಜನರನ್ನ ಅವನು ಡಿಸ್ಕ್ರೈಬ್ ಮಾಡ್ತಾನೆ. ಒಂದು ಇಸ್ರಾಯೇಲ್ರು, ಇನ್ನೊಂದು ಆರೋನನ ಮನೆತನದವರು, ಇನ್ನೊಂದು ಯೆಹೋವನ ಭಕ್ತರೆಂಬುದಾಗಿ. ಒಂದು ಇಸ್ರಾಯೇಲ್ಸ್ ಅಂತ ಹೇಳಿದ್ರೆ, ಇನ್ನೊಂದು ಹೌಸ್ ಆಫ್ ಆರೋನ್, ಇನ್ನೊಂದು ಜೆಂಟೈಲ್ಸ್. So these 3 category of people are coming together and worshiping God, but in that service it's given separate importance to each category. ಯಾಕೆ ಅಂತ ಹೇಳೋದಾದ್ರೆ, ಆರಾಧನೆಯಲ್ಲಿ we will see that sometimes that one side, one troop of people will say one word and another troop of people will say another thanksgiving word, that which makes more meaningful and impactful service in the church. ಸೊ ಹಾಗಾಗಿ ಇಂತಹ ಆರಾಧನೆಗಳು ಇಸ್ರಾಯೇಲ್ರ ಕಾಲದಲ್ಲಿ ಕೂಡ ಇತ್ತು. ಸೊ ಹಾಗಾಗಿ ಒಂದು ಇಸ್ರಾಯೇಲ್ರಿಗೆ ಆತನ ಕೃಪೆಯು ಶಾಶ್ವತವಾದದಂತ ಹೇಳಬೇಕಂತ ಕೀರ್ತನೆಗಾರ ಡೈರೆಕ್ಟ್ ಮಾಡಿದ್ರೆ, ಇನ್ನೊಂದು ಕಡೆಯಲ್ಲಿ ದ ಹೌಸ್ ಆಫ್ ಆರೋನ್ ವಿಚ್ ವಾಸ್ ಆಲ್ಸೋ ದ ಸರ್ವೆಂಟ್ಹುಡ್ ಆಫ್ ಗಾಡ್, ಅವರಿಗೆ ಕೂಡ ಕೀರ್ತನೆಗಾರ ಹೇಳುವಂಥದ್ದು ಆತನ ಕೃಪೆಯು ಶಾಶ್ವತವಾದದಂತ ಹೇಳ್ರಿ ಅಂತ. ಇನ್ನೊಂದು ಕಡೆಯಲ್ಲಿ ಭಕ್ತರಂತ ಹೇಳುವಾಗ, ಹೂ ಆರ್ ದೋಸ್ ಜೆಂಟೈಲ್ಸ್ ಅಂತ ಹೇಳುವಾಗ, ದೋಸ್ ಹೂ ವರ್ ಫಿಯರಿಂಗ್ ಗಾಡ್ ಇವನ್ ಫ್ರಮ್ ದಿ ಔಟ್ಸೈಡ್ ಆಫ್ ದಿ ಇಸ್ರಾಯಲೈಟ್ಸ್. ಇಸ್ರಾಯೇಲರನ್ನು ಹೊರತುಪಡಿಸಿ ಅನೇಕರು ಹೊರಗೆ ದೇವರಿಗೆ ಭಯಪಟ್ಟು ಒಳ್ಳೆಯದನ್ನು ಮಾಡುವಂಥವ್ರಿದ್ರು. ಅಂಥವರಿಗೆ ಕೂಡ ಕೀರ್ತನೆಗಾರ ಹೇಳುವಂಥದ್ದು, ಯೆಹೋವನ ಭಕ್ತರೇ, ಆತನ ಕೃಪೆಯು ಶಾಶ್ವತವಾದದಂತ ಹೇಳ್ರಿ ಎಂಬುದಾಗಿ. ಸೊ ವಿಲ್ ಮೂವ್ ಫಾರ್ವರ್ಡ್ ಟು ವರ್ಸಸ್ 5 to 9, 5-9 ವಚನ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. ಯೆಹೋವನು ನನಗಿದ್ದಾನೆ, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡನು. ಯೆಹೋವನು ನನಗಿದ್ದಾನೆ, ಆತನೇ ನನಗೆ ಸಹಾಯಕನು. ನನ್ನ ವೈರಿಗಳಿಗಾಗುವ ಶಿಕ್ಷೆಯನ್ನು ನೋಡುವೆನು. ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು, ಪ್ರಭುಗಳಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು ಎಂಬುದಾಗಿ. So from 5 to 9 verses we can call it a testimony of His enduring mercy. A testimony of His enduring mercy. ದೇವರ ಶಾಶ್ವತವಾದ ಕೃಪೆಗೆ ಒಂದು ಸಾಕ್ಷಿಯ ಮಾತುಗಳನ್ನು ಈ ಒಂದು ಸಾಲುಗಳಲ್ಲಿ ತಿಳ್ಕೊಳ್ಳಿಕ್ಕೆ ಸಾಕ್ಷಿ ಆಗ್ತದೆ. ಅಂದರೆ ದೇವರ ಒಂದು ದಯೆ ಕರುಣೆಗಳಿಗೆ ಸಾಕ್ಷಿಯುತವಾದಂಥ ಮಾತುಗಳನ್ನು ನಾವು ಇದರಲ್ಲಿ ತಿಳ್ಕೊಳ್ಬೋದು. ಸೊ ಈ ಕೀರ್ತನೆಯ ಕುರಿತಾಗಿ ನಾವು ನೋಡ್ತಾ ಹೋಗುವುದಾದ್ರೆ, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟನೆಂಬುದಾಗಿ ಹೇಳುವಾಗ, ದ ಆಥರ್ ರಿಮೆಂಬರ್ ಆಲ್ ಇಸ್ ಡಿಫಿಕಲ್ಟ್ ಸರ್ಕಮ್ಸ್ಟೆನ್ಸಸ್. ತನ್ನ ಎಲ್ಲ ಕಷ್ಟದ ಸಂದರ್ಭಗಳನ್ನು ನೆನಪು ಮಾಡಿಕೊಂಡು ಆ ಸಂದರ್ಭದಲ್ಲಿ ದೇವರ ಅವನಿಗೆ ಹೇಗೆ ಸಹಾಯ ಮಾಡಿದ ಮತ್ತು ಉತ್ತಮ ಸ್ಥಾನದಲ್ಲಿ ಆತನನ್ನು ಇಡ್ತಾನೆ ಎಂಬುದಾಗಿ ಇದರಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಹಾಯವಾಗ್ತದೆ. ಅಂತ ಹೇಳುವಾಗ, ಎ ಕಾಲ್ಡ್ ಗಾಡ್ ಎಂಬುದಾಗಿ ಹೇಳುವಾಗ, ದಟ್ ಸೀಕ್ಸ್ ಅವರ್ ಫೇತ್ಫುಲ್ ಆ್ಯಕ್ಷನ್ಸ್, ನಮ್ಮ ಒಂದು ನಂಬಿಗಸ್ತಿಕೆಯ ಕಾರ್ಯಗಳನ್ನು ಅದು ಡಿಮ್ಯಾಂಡ್ ಮಾಡ್ತದೆ. ವಿ ಸೇ ದ್ಯಾಟ್ ಇಫ್ ವಿ ಸೇ ದ್ಯಾಟ್ ಹ್ಯಾವ್ ಅ ಫೇತ್ ಆ್ಯಂಡ್ ಇಫ್ ಯು ಡೋಂಟ್ ಆ್ಯಕ್ಟ್ ಆನ್ ಅವರ್ ಫೇತ್ ದೇರ್ ಇಸ್ ನೋ ಯೂಸ್. ಸೊ ಅವನು ಇಕ್ಕಟ್ಟಿನಲ್ಲಿ ದೇವರನ್ನು ನಂಬಿ, ಈ ಕಾಲ್ಡ್ ಬೇಸ್ಡ್ ಆನ್ ಹಿಸ್ ಫೇತ್, ಆ ನಂಬಿಕೆ ಮೇಲೆ ಅವನು ದೇವರನ್ನು ಕರೀತಾನೆ. ದಟ್ ಮೂಮೆಂಟ್ಸ್ ಆಫ್ faith of prayer touched God and God answered such prayers ಎಂಬುದಾಗಿ ನಾವು ಇದರಲ್ಲಿ ನೋಡ್ತೇವೆ. ಸೊ ಇನ್ನೊಂದು ಕಡೆಯಲ್ಲಿ ವಿಶಾಲವಾದ ಸ್ಥಳದಲ್ಲಿಟ್ಟ ಅಂತ ಹೇಳುವಾಗ, where he was secured by the shelter of God, ದೇವರ ಒಂದು ರಕ್ಷಣೆಯಲ್ಲಿ ಸುರಕ್ಷಿತವಾಗಿರುವಂಥದ್ದನ್ನು ನೋಡ್ತೇವೆ. ಇನ್ನೊಂದು ಕಡೆಯಲ್ಲಿ ಯೆಹೋವನು ನನಗಿದ್ದಾನೆ, ಭಯಪಡೆನು, ಮನುಷ್ಯ ನನಗೆ ಏನು ಮಾಡನು ಎಂಬುದಾಗಿ ಅಂತ ಹೇಳುವಾಗ, ದೇವರು ನಮ್ಮ ಕಡೆ ಇದ್ದಾನೆ ಅಂತ ಹೇಳುವಂಥದ್ದು, ಗಾಡ್ ಇಸ್ ಆನ್ ಮೈ ಸೈಡ್, ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಮೀ ಎಂಬುದಾಗಿ ಹೇಳುವಂಥದ್ದು, ಈ ಫೌಂಡ್ ಫೇವರೇಬಲ್ ಇನ್ ಗಾಡ್ ಸೈಡ್ ದ ಫೇತ್ಫುಲ್ ಡಿವೋಟ್. ಒಂದು ಭಯಭಕ್ತಿ ಉಳ್ಳಂಥ ಭಕ್ತ ದೇವರ ದೃಷ್ಟಿಯಲ್ಲಿ ಒಂದು ಫೇವರಿಸಮ್ ಆಗಿ ಕಂಡುಕೊಳ್ತಾನೆ. ಸೊ ಹಿಯರ್ ಗಾಡ್ ಹ್ಯಾಸ್ ಸಮ್ ಸಾರ್ಟ್ ಆಫ್ ಫೇವರಿಸಮ್ ನೇಚರ್. ಯಾರಿಗೆ ದೇವರ ಫೇವರ್ ಮಾಡ್ತಾರೆ ಅಂತ ಹೇಳುವಾಗ, ದೋಸ್ ಹೂ ಸೀಕ್ ಹಿಸ್ ರೆಫ್ಯೂಜ್, ದೇವರನ್ನ ಆಶ್ರಯವನ್ನು ಬಯಸುವಂಥವರಿಗೆ ದೇವರು ಸಹಾಯವನ್ನ ಮಾಡ್ತಾನೆ. ಮತ್ತು ದೇವರು ಸಹಾಯ ಮಾಡುವುದರಿಂದ ಕೀರ್ತನೆಗಾರನಿಗೆ ಅಥವಾ ಭಕ್ತನಿಗಿರುವಂಥ ಒಂದು ಧೈರ್ಯ ಅಂತ ಹೇಳೋದಾದ್ರೆ,
ಮನುಷ್ಯನು ನನಗೆ ಏನನ್ನು ಮಾಡಲು ಶಕ್ತನು ಎಂಬುದಾಗಿ. ಬಿಕಾಸ್ ಗಾಡ್ ಇಸ್ ಅವರ್ ಪವರ್ಫುಲ್ ಅಡ್ವೊಕೇಟ್, ಗಾಡ್ ಇಸ್ ಅವರ್ ಪವರ್ಫುಲ್ ವಾರಿಯರ್, ಗಾಡ್ ಇಸ್ ಅವರ್ ಡಿಫೆಂಡರ್ ಎಂಬುದಾಗಿ ಕೀರ್ತನೆಗಾರನಿಗೆ ಒಂದು ಅನುಭವ ಆಗ್ತದೆ. ಸೊ ಆ ಒಂದು ಅನುಭವದಿಂದ ಅವನು ಹೇಳುವಂಥದ್ದು, ಯೆಹೋವನು ನನಗಿದ್ದಾನೆ, ಮನುಷ್ಯನು ನನಗೆ ಏನು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ. ಸೊ ಈ ಮಾತುಗಳನ್ನು ನಾವು ಪೌಲನಲ್ಲಿ ಕೂಡ ಕೇಳ್ತೇವೆ. ವೆನ್ ಪೌಲ್ ವಾಸ್ ಎಂಗೇಜ್ಡ್ ಇನ್ ಡೂಯಿಂಗ್ missionary journeys, he says that when God is with me, who can be against me? Romans 5:31. ಪೌಲನ ಮಾತುಗಳಲ್ಲಿ ಅಂದರೆ ಅವನು ದೇವರ ಸೇವೆ ಮಾಡುವಾಗ ತುಂಬ ಅಪೋಸಿಷನ್ಸ್ ಎಲ್ಲ ಬರುವಾಗ ಅದೆಲ್ಲದರ ಮಧ್ಯದಲ್ಲಿ ಈ ಕ್ಲೈಮ್ಸ್ ದಟ್ ಗಾಡ್ ಇಸ್ ವಿತ್ ಮೀ, ದೇವರು ನನ್ನ ಕೂಡ ಇದ್ದಾನೆ ಎಂಬುದಾಗಿ. ಸೊ ಇಂತಹ ಒಂದು ಧೈರ್ಯ ಅಥವಾ ನಂಬಿಕೆ ದಟ್ ಗಿವ್ಸ್ ಲಾಟ್ ಆಫ್ ಕರೇಜ್ ಆ್ಯಂಡ್ ಸ್ಟ್ರೆಂತ್ ಟು ಮೂವ್ ಫಾರ್ವರ್ಡ್ ಇನ್ ಫೇತ್ ಅಂತ ಹೇಳಿದರೆ, ನಮಗೆ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ ಎನ್ನುವಂಥ ಅನುಭವಕ್ಕೆ ನಾವೆಲ್ಲರೂ ನಡೆಸುವಂಥದ್ದು ತುಂಬ ಇಂಪಾರ್ಟೆಂಟ್. ಇನ್ನೊಂದು ಕಡೆಯಲ್ಲಿ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು, ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವಂಥದ್ದು ಒಳ್ಳೆಯದು ಎಂಬುದಾಗಿ. ಒಂದು ಕಡೆ ಮಾನವರು, ಅರಸರು, ಇವರೆಲ್ಲರೂ ಸಮಾಜದಲ್ಲಿ ವಿ ಆಫನ್ ಫೈಂಡ್ ಅಸ್ ಅವರ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ಅವರ್ ಹೆಲ್ಪರ್, ಬಟ್ ಆದರೆ ಎಲ್ಲ ಟೈಮಲ್ಲಿ ದೇ ಕೆನಾಟ್ ಬಿ ಅವರ್ ಗುಡ್ ಫ್ರೆಂಡ್ ಆ್ಯಂಡ್ ಹೆಲ್ಪರ್ ಇನ್ ಆಲ್ ಟೈಮ್. ಯಾಕೆ ಅಂತ ಹೇಳುವಾಗ ಮನುಷ್ಯ ಚೇಂಜ್ ಆಗ್ತಾನೆ. ಯಾವಾಗಾದರೂ ಅವನಿಗೆ ನಮ್ಮ ಮೇಲೆ ದ್ವೇಷ ಬಂದರೆ ಅಥವಾ ನಮ್ಮ ಎಲ್ಲ ಕಷ್ಟಗಳಿಗೆ ಇಟ್ ಕೆನಾಟ್ ಗಿವ್ ಅ ಸೊಲ್ಯೂಷನ್ಸ್. ಬಟ್ ಆದರೆ ದೇವರನ್ನು ನಂಬುವಾಗ ಗಾಡ್ ಇಸ್ ಮೋರ್ ದೆನ್ ಹ್ಯೂಮನ್ ಆ್ಯಂಡ್ ಅ ಕಿಂಗ್ ಅಥವಾ ಪ್ರಿನ್ಸ್ ಎಂಬುದಾಗಿ ಹೇಳ್ತೇವೆ. The prince who's identified or who's recognized as the highest rank and powerful in this world, or a good administrator in this world, even still he has a limitations. But when God doesn't have, ದೇವರಿಗೆ ಲಿಮಿಟೇಷನ್ಸ್ ಇಲ್ಲದಿರುವಾಗ ವಿ ಮಸ್ಟ್ ಡಿಪೆಂಡ್ ಆ್ಯಂಡ್ ರಿಲೈ ಆನ್ ದ ಗಾಡ್ ಎಂಬುದಾಗಿ ಕೀರ್ತನೆಗಾರನ ಒಂದು ಪ್ರಬಲವಾದ ಮಾತುಗಳು ಅಥವಾ ಪ್ರಾರ್ಥನೆ. ಸೊ ದೇವರನ್ನು ಆಶ್ರಯಿಸಬೇಕು ಮಾನವರಿಗಿಂತ ಎಂಬುದಾಗಿ. ಸೊ ನಾವು ಅದನ್ನು ಅಪೊಸ್ತಲರ ಕೃತ್ಯಗಳಲ್ಲಿ ಕೂಡ ಪೌಲ ಪೇತ್ರರು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ನಾವು ಮನುಷ್ಯರಿಗಿಂತ ಹೆಚ್ಚಾಗಿ ದೇವರಿಗೆ ಹೆದರಬೇಕಲ್ವೇ ಎಂಬುದಾಗಿ. ಸೊ ವೆನ್ ವಿ ಫಿಯರ್ ಟು ಗಾಡ್, ವಿ ಡೋಂಟ್ ಹ್ಯಾವ್ ಟು ಫಿಯರ್ ಟು ಎನಿ ಬಡಿ ಎಂಬುದಾಗಿ ಒಂದು ಮಾತುಗಳು ಅನೇಕ ಭಕ್ತರಲ್ಲಿ ಒಟ್ಟಾಗಿ ಬರ್ತದೆ. ಸೊ ಮುಂದಿನ ವಚನ 10-14 ವಚನಗಳನ್ನು ನಾವು ಫೋಕಸ್ ಮಾಡುವುದಾದರೆ, ಜನಾಂಗದವರೆಲ್ಲರೂ ನನ್ನನ್ನು ಸುತ್ತಿಕೊಂಡರು, ಯೆಹೋವನ ಹೆಸರಿನಿಂದ ಅವರನ್ನು ಸಂಹರಿಸುವೆನು. ಅವರ ಸುತ್ತಲೂ ನನ್ನನ್ನು ಮುತ್ತಿದರು, ಯೆಹೋವನ ಹೆಸರಿನಿಂದ ಅವರನ್ನು ಸಂಹರಿಸುವೆನು. ಅವರು ಜೇನು ನೊಣಗಳಂತೆ ನನ್ನನ್ನು ಕವಿದರು, ಮುಳ್ಳಿನ ಬೆಂಕಿಯಂತೆ ಕ್ಷಣದಲ್ಲಿ ಅಳಿದು ಹೋಗುವರು. ಯೆಹೋವನ ಹೆಸರಿನಿಂದ ಅವರನ್ನು ಸಂಹರಿಸುವೆನು. ವೈರಿಯೇ ನನ್ನನ್ನು ಬೀಳನೋಕಿದ್ದಿ, ಆದರೆ ಯೆಹೋವನು ನನಗೆ ಸಹಾಯ ಮಾಡಿದನು. ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆಯುಂಟಾಯಿತು ಎಂಬುದಾಗಿ. ಸೊ 10-14 ವಚನಗಳಿಗೆ ವಿ ಕ್ಯಾನ್ ಕಾಲ್ ಸರೌಂಡೆಡ್ ಬೈ ಎನಿಮೀಸ್ ಬಟ್ ಹೆಲ್ಪ್ ಬೈ ಗಾಡ್ ಎಂಬುದಾಗಿ. ಸರೌಂಡೆಡ್ ಬೈ ಎನಿಮೀಸ್ ಆ್ಯಂಡ್ ಹೆಲ್ಪ್ ಬೈ ಗಾಡ್. ವೈರಿಗಳಿಂದ ಸುತ್ತು ಹೊರೆಯಲ್ಪಟ್ಟಿದ್ದರೂ ದೇವರಿಂದ ಸಹಾಯ ಕೀರ್ತನೆಗಾರನಿಗೆ ದೊರಕುವಂಥದ್ದು. ಸೊ ಕೀರ್ತನೆಗಾರರು ಹೆಚ್ಚಾಗಿ ಹೀಬ್ರೂ ಸ್ಟೈಲನ್ನು ಯೂಸ್ ಮಾಡ್ತಾರೆ ಕೀರ್ತನೆಗಳನ್ನು ಬರೆಯುವಾಗ. ದೇ ಯೂಸ್ಡ್ ಹೀಬ್ರೂ ಲಿಟ್ರೇಚರ್ style in order to write any ಲಿಟ್ರೇಚರ್ಸ್. ಸೊ ಯಾವುದೇ ಸಾಹಿತಿಗಳನ್ನು ಬರೆಯುವಾಗ ಅವರಿಂಥ ಪದಗಳನ್ನು ಉಪಯೋಗಿಸ್ತಾರೆ. ಯಾವ ಪದಗಳಂತ ಹೇಳುವಾಗ ದೇ ಯೂಸ್ ಸಮ್ ಸಾರ್ಟ್ ಆಫ್ ಮೆಟಫೋರ್ ಇನ್ ಆರ್ಡರ್ ಟು ಬ್ರಿಂಗ್ ಔಟ್ ದ್ಯಾಟ್ ಸಿಚುವೇಶನ್. ಅವರ ಪರಿಸ್ಥಿತಿಗಳನ್ನು, ಅವರ ಕಷ್ಟಗಳನ್ನು ಹೊರಗಾಕ್ಲಿಕ್ಕೆ ಕೀರ್ತನೆಗಾರರು ಕೆಲವು ಪದಗಳನ್ನು ಅಥವಾ ವಿಷಯಗಳನ್ನು ತರ್ತಾರೆ. ಇಲ್ಲಿ ಬೀಸನ್ನು ಆತನು ತಗೊಂಡು ಬರ್ತಾನೆ. ದ ಬೀಸ್ ವಿಚ್ ವಿಲ್ ಅಟ್ಯಾಕ್ ಹ್ಯೂಮನ್ ಇನ್ ಡಿಫ್ರೆಂಟ್ ಸಿಚುವೇಶನ್. ಸೊ ಹಾಗೆ ಜೇನು ನೊಣಗಳ ಹಾಗೆ ಶತ್ರುಗಳು ಭಕ್ತನ ಮೇಲೆ ಮುತ್ತಿಕೊಂಡಾಗ ಅಂಥವರನ್ನು ಸಂಹರಿಸಲಿಕ್ಕೆ ಯಾರು ಸಹಾಯ ಮಾಡ್ತಾರೆ ಹೇಳಿದರೆ, ದೇವರು ಅವೆಲ್ಲವುಗಳಿಂದ ಹೊರಗೆ ಬಂದು ಅವುಗಳನ್ನು ಜಯಿಸಲಿಕ್ಕೆ ಸಹಾಯ ಮಾಡ್ತಾನೆ ಎಂಬುದಾಗಿ ಇದರಲ್ಲಿ ನಾವು ನೋಡ್ತೇವೆ. ಅದಕ್ಕೆ ಯೆಹೋವನ ಹೆಸರಿನಿಂದ ಅವರನ್ನು ಸಂಹರಿಸುವೆನು ಎಂಬುದಾಗಿ. ಯೆಹೋವನ ಹೆಸರಿನಿಂದ ಅಂತ ಹೇಳುವಾಗ ಇಟ್ಸ್ ನಾಟ್ ಬೈ ಹಿಸ್ ಓನ್ ಎಬಿಲಿಟಿ ಆರ್ ಸ್ಟ್ರೆಂತ್ ಆರ್ ವಿಸ್ಡಮ್, ಬಟ್ ಬೈ ಇನ್ ದ ನೇಮ್ ಆಫ್ ಗಾಡ್ ಈ ಓವರ್ಕಮ್ಸ್ ಆಲ್ ಇಸ್ ಎನಿಮೀಸ್ ಎಂಬುದಾಗಿ. ದೇವರ ಹೆಸರಿನ ಮೂಲಕ ಎಲ್ಲ ವೈರಿಗಳನ್ನು ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಬಿಕಾಸ್ ದ ಸೋರ್ಸ್ ಆಫ್ ಸ್ಟ್ರೆಂತ್, ವಿಸ್ಡಮ್, ಎಬಿಲಿಟಿ ವಾಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಗಾಡ್ ಎಂಬುದಾಗಿ ಇದರಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ.
ಸೊ ಇನ್ನೊಂದು ಕಡೆಯಲ್ಲಿ ಮುಳ್ಳಿನ ಬೆಂಕಿಯಂತೆ ಕ್ಷಣದಲ್ಲಿ ಅಳಿದು ಹೋಗುವರು ಎನ್ನುವಂಥದ್ದು. ಸೊ ಈ ಎಲ್ಲ ಸಿಚುವೇಶನ್ಸ್ ಇಟ್ ಆಲ್ಸೋ ಪ್ರೊಫೆಸೈಸಿಂಗ್ ಆರ್ foretold about Jesus Christ's crucifixions, where Jesus Christ was surrounded by treacherous and many wicked people and enemies. That was the situation of Jesus Christ. ಯೇಸು ಸ್ವಾಮಿ ಕೂಡ ಎಲ್ಲ ಸೈನಿಕರು ಎಲ್ಲರೂ ಸುತ್ತುವರಿಯಲ್ಪಟ್ಟಾಗ ಯೇಸು ಸ್ವಾಮಿಗಿದ್ದಂಥ ಒಂದೇ ಒಂದು ಹೆಲ್ಪ್ ಯಾವುದಂತ ಹೇಳೋದಾದ್ರೆ ದಟ್ ವಾಸ್ ಗಾಡ್. ಸೊ ಹಾಗಾಗಿ ಇದು ಯೇಸು ಸ್ವಾಮಿಯ ಕುರಿತಾಗಿರುವಂಥ ಒಂದು ಪ್ರೊಫೆಸಿಯನ್ನು ಕೂಡ ಮುಂದೆ ಸೂಚಿಸ್ತದೆ. ಸೊ ಮುಳ್ಳಿನ ಗಿಡಗಳಂತ ಹೇಳುವಾಗ ಇಟ್ಸ್ ಸಿಗ್ನಿಫೈಸ್ ದಿ ವಿಕೆಡ್ನೆಸ್, ಒಂದು ಕೆಟ್ಟತನವನ್ನು ಅಥವಾ ದಿ ಆಕ್ಟ್ ಆಫ್ ಇವಿಲ್, ಒಂದು ಕೆಟ್ಟ ಕಾರ್ಯಗಳಲ್ಲಿ ಎಂಗೇಜ್ ಆಗಿರುವಂಥವರನ್ನು ನೋಡ್ತೇವೆ. ಅದನ್ನು ಏನು ಮಾಡ್ತದೆ, ಸೊ ಈ ಒಣಗಿರುವಂಥ ಮುಳ್ಳುಗಳನ್ನೆಲ್ಲ ಥ್ರಾನ್ಸ್ ವಿಲ್ ಬಿ ಬರ್ನ್ ಈಸಿಲಿ ವೆನ್ ಇಟ್ ಇಸ್ ಡ್ರೈಡ್. ಯಾವಾಗ ಒಣಗಿ ಹೋಗಿರ್ತದೆ, ಒಣಗಿದ ನಂತರ ಮುಳ್ಳುಗಳು ಬೇಗ ಬೇಗ ಸುಟ್ಟೋಗ್ತದೆ. ಇಟ್ಸ್ ನಾಟ್ ಲೈಕ್ ಹ್ಯೂಜ್ ವುಡ್, ಒಂದು ದೊಡ್ಡ ಮರಗಳ ಹಾಗೆ ಇಟ್ ಡಸಂಟ್ ಟೇಕ್ ಅ ಲಾಂಗ್ ಟೈಮ್ ಟು ಬಿ ಬರ್ನ್. ಬಟ್ ಆದರೆ ದ ಡ್ರೈಡ್ ಥಾರ್ನ್ಸ್ ವಿಲ್ ಬಿ ಬರ್ನ್ ವೆರಿ ಫಾಸ್ಟ್ ಎಂಬುದಾಗಿ ನಾವು ಈ ಸಾಲುಗಳಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಯೆಹೋವನ ಹೆಸರಿನಿಂದ ಅವರನ್ನು ಸಂಹರಿಸ್ತೇನೆ ಅಂತ ಹೇಳುವಾಗ ಎಗೇನ್ ಈ ವಿಲ್ ಡಿಫೀಟ್ ಆಲ್ ಹಿಸ್ ಎನಿಮೀಸ್ ಇನ್ ದಿ ನೇಮ್ ಆಫ್ ಗಾಡ್. ಸೊ ಹಾಗಾಗಿ ಕೀರ್ತನೆಗಾರ ದೇವರನ್ನು ತುಂಬ ಆತುಕೊಂಡು ಜೀವಿಸ್ತಾ ಇದ್ದ. ಸೊ ಮುಂದೆ ಹೊರದು 13-14 ವಚನಗಳನ್ನು, ನನ್ನನ್ನು ಬೀಳ ನೋಕಿದ್ದೆ ಆದರೆ ಯೆಹೋವ ನನಗೆ ಸಹಾಯ ಮಾಡಿದನು, ನನ್ನ ಬಲವು ಕೀರ್ತನೆಯು ಯಾಹುವೆ. ಸೊ ದೇರ್ ವರ್ ಪೀಪಲ್ ಆರ್ ಎನಿಮಲ್ಸ್ ಅಟ್ಯಾಕಿಂಗ್ ಬಟ್ ಗಾಡ್ ನೆವರ್ ಲೆಟ್ ಹಿಮ್ ಗೋ ಡೌನ್. ಅದು ದೇವರು ಅವನನ್ನು ಕೈ ಹಿಡಿದು ಮೇಲಕ್ಕೆತ್ತಾನೆ. ಇನ್ನೊಂದು ಕಡೆಯಲ್ಲಿ ಅವನು ಹೇಳುವಂಥದ್ದು, because when God is there, God does not only give him power or strength, but God also gave him a joyful heart. ಒಂದು ದೇವರಲ್ಲಿ ಇರುವಾಗ ಆ ಎಲ್ಲ ಶಕ್ತಿಗಳೊಟ್ಟಿಗೆ he comes with another sort of experience that gives him a joyful heart in his whole in his life. ಒಂದು ಇಡೀ ಜೀವಿತದಲ್ಲಿ ಅವನಿಗೆ ಆಗುವಂಥ ಅನುಭವ ದೇವರು ಅವನ ಜೊತೆಯಲ್ಲಿರುವಾಗ ಶಕ್ತಿ ಅಥವಾ ಜ್ಞಾನದೊಟ್ಟಿಗೆ ಸಂತೋಷದ ಹೃದಯ ಕೂಡ ಅವನಿಗೆ ಸಿಗ್ತದೆ. ಸೊ ಹಾಗಾಗಿ ಅವನು ಹೇಳುವಂಥದ್ದು, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ಸೊ ಈ ಸೇಸ್ ಟು ಹಿಸ್ ಪೀಪಲ್, ಯಾಹ್ವೆ ಇಸ್ ದ ಟ್ರೂ ಗಾಡ್ ಎಂಬುದಾಗಿ. ಸೊ ಇನ್ ಅ ಲೈಫ್ ಜರ್ನಿ ಇಟ್ಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಇನ್ವೆಸ್ಟಿಗೇಟ್ ಆರ್ ಎಕ್ಸ್ಮೈಟ್ ವಾಟ್ ಇಸ್ ಮೈ ಫೇತ್ ಆ್ಯಂಡ್ ವಾಟ್ ಇಸ್ ಮೈ ಗಾಡ್, ಹೂಸ್ ಮೈ ಗಾಡ್ ಎಂಬುದಾಗಿ ತಿಳ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ if we think we know everything and I don't have to experience or I don't want to learn anything ಅಂತ ಹೇಳುವಾಗ we will make a boundary or a limiting God's actions or God's continuation of his delivering acts. ದೇವರ ಒಂದು ವಿಮೋಚನ ಕಾರ್ಯಗಳನ್ನು ನಾವು ಒಂದು ಬೌಂಡ್ರಿಗೆ ಸೆಟ್ ಮಾಡ್ತಾ ಇರ್ತೇವೆ. ಸೊ ಹಾಗಾಗಿ ವಿ ಮಸ್ಟ್ ಬಿಲೀವ್ ದಟ್ ಗಾಡ್ ಆಕ್ಟ್ಸ್ ಇವನ್ ಇನ್ ದ ಪಾಸ್ಟ್, ಇನ್ ದ ಪ್ರೆಸೆಂಟ್ ಆ್ಯಂಡ್ ಇನ್ ದಿ ಫ್ಯೂಚರ್. ಸೊ ಮುಂದುವರೆದು ವಚನ 15-20 ವಚನಗಳಿಗೆ ನಾವು ಫೋಕಸ್ ಮಾಡೋದಾದ್ರೆ, ಉತ್ಸಾಹಧ್ವನಿಯು ಜಯಘೋಷವು ನೀತಿವಂತರ ಗುಡಾರಗಳಲ್ಲಿವೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಯೆಹೋವನ ಬಲಗೈ ಉನ್ನತವಾಗಿದೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ನಾನು ಸಾಯುವುದಿಲ್ಲ, ಜೀವದಿಂದ ಇದ್ದು ಯೆಹೋವನ ಕ್ರಿಯೆಗಳನ್ನು ಸಾರುವೆನು. ಯಾಹೋವ ನನ್ನನ್ನು ಕಠಿಣವಾಗಿ ಶಿಕ್ಷಿಸಿದನು, ಮರಣಕ್ಕೆ ಒಪ್ಪಿಸಲಿಲ್ಲ. ನೀತಿ ದ್ವಾರಗಳನ್ನು ತೆರೆಯಿರಿ, ಒಳಗೆ ಪ್ರವೇಶಿಸಿ ಯೆಹೋವನನ್ನು ಕೊಂಡಾಡುವೆನು. ಇದು ಯೆಹೋವನ ಮಂದಿರ ದ್ವಾರವು, ಇದರೊಳಗೆ ಪ್ರವೇಶಿಸತಕ್ಕವರು ನೀತಿವಂತರು ಎಂಬುದಾಗಿ. ಸೊ ಈ ವಚನಗಳಿಗೆ ವಿ ಕ್ಯಾನ್ ಕಾಲ್ ಇಟ್ ರಿಜಾಯ್ಸಿಂಗ್ ಇನ್ ಡೆಲಿವರೆನ್ಸ್ ಫ್ರಮ್ ಡೆತ್. ಮರಣದಿಂದ ವಿಮೋಚನೆಗಾಗಿ ಸಂತೋಷವನ್ನು ಪಡುವಂಥದ್ದು, ಮರಣದಿಂದ ವಿಮೋಚಿಸುವಂಥದ್ದಕ್ಕಾಗಿ. ಸೊ ಇಲ್ಲಿ ಜಯವನ್ನು ಹೊಂದಿಕೊಂಡಂಥ ಕೀರ್ತನೆಗಾರ 15ನೇ ವಚನದಿಂದ ಈಸ್ ಅಬೌಟ್ ಟು ಎಂಟರ್ ಜೆರುಸಲೇಮ್ ಸಿಟಿ, ಒಂದು ಹೋಲಿ ಪಟ್ಟಣವನ್ನು ಎಂಟರ್ ಆಗಲಿಕ್ಕೆ ಇದ್ದಾನೆ. ಸೊ ಆ ಸಂದರ್ಭದಲ್ಲಿ ಕೀರ್ತನೆಗಾರ ಸಂತೋಷವಾಗಿ ಹಾಡುವಂಥ ಒಂದು ಗೀತೆಗಳು. ಇನ್ನೊಂದು ಕಡೆಯಲ್ಲಿ ಆ ನೀತಿವಂತರ ಗುಡಾರಗಳಲ್ಲಿ ಎಂಬುದಾಗಿ ಹೇಳುವಾಗ, ಇನ್ ದಿ ಟೆಂಟ್ ಆಫ್ ರೈಚಿಯಸ್ನೆಸ್ ಆರ್ ಇನ್ ದಿ ಗುಡ್ ಪೀಪಲ್ ಎಂಬುದಾಗಿ ಹೇಳುವಾಗ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆರ್ ನೇಮ್ಡ್ ಆರ್
ಇಟ್ ಇಸ್ ಆಲ್ಸೋ ಈಕ್ವಲೈಸ್ಡ್ ವಿತ್ ಟೆಂಟ್ ಆರ್ ಹೌಸ್ ಆಫ್ ಟೆಬರ್ನಿಕಲ್. ಒಂದು ಮಂಜೂಷ ಇರುವಂಥ ಮನೆಗೆ ಕೂಡ ಹೋಲಿಕೆ ಮಾಡಿ ಹೇಳ್ತಾರೆ. ಯಾಕೆಂತ ಹೇಳುವಾಗ ಆ ಮನೆಗಳಲ್ಲಿ ಯಾವಾಗಲೂ ಪ್ರಾರ್ಥನೆಗಳು, ಹಾಡುಗಳು, ಸ್ತುತಿಗೀತೆಗಳು ನಡೀತಾ ಇದ್ವು. ಸೊ ಹಾಗಾಗಿ ಅಲ್ಲಿ ಯಾವಾಗಲೂ ದೇರ್ ವರ್ ಪ್ರೈಸಿಂಗ್ ಆ್ಯಂಡ್ ವರ್ಷಿಪಿಂಗ್ ಗಾಡ್ ಎಂಬುದಾಗಿ ನೀತಿವಂತರ ಮನೆಗಳಲ್ಲಿ ಎಂಬುದಾಗಿ ಕರೆಯುತ್ತಾರೆ. ಸೊ ದೇವರ ಬಲಗೈ ಎಂಬುದಾಗಿ ಹೇಳುವಾಗ ಇಟ್ ಇಸ್ ಆಲ್ಸೋ indicated as a powerful and skillful hand of God which could defeat everyone ಎಂಬುದಾಗಿ. ದೇವರ ಬಲಕೈ ಪರಾಕ್ರಮವನ್ನು ನಡೆಸ್ತದೆ ಅಂತ ಹೇಳಿದರೆ ದ ಸ್ಟ್ರೆಂತ್ ಆ್ಯಂಡ್ ದ ಹೆಲ್ಪ್ ದಟ್ ಈ ರಿಸೀವ್ಸ್ ಫ್ರಮ್ ದ ಗಾಡ್ ರೈಟ್ ಹ್ಯಾಂಡ್ ಎಂಬುದಾಗಿ. ಜಸ್ಟ್ ಇಟ್ಸ್ ಅ ಇಂಡಿಕೇಶನ್, ಇಟ್ ಡಸಂಟ್ ಮೀನ್ ದಟ್ ಅನದರ್ ಹ್ಯಾಂಡ್ ಇಸ್ ನಾಟ್ ಯೂಸ್ಫುಲ್ ಎಂಬುದಾಗಿ ಅಲ್ಲ. ಜಸ್ಟ್ ಮನುಷ್ಯನ ಅಂದರೆ ಅವರ ಒಂದು ಶೈಲಿಯಲ್ಲಿ, ಹೀಬ್ರೈಕ್ ಲಿಟ್ರೇಚರಲ್ಲಿ ಇಟ್ ಟ್ರೈ ಟು ಬ್ರಿಂಗ್ ಔಟ್ ಹಸ್ ಥಾಟ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್. ಸೊ ಮುಂದೆ ಅವ್ರದ್ದು ನಾನು ಸಾಯುವುದಿಲ್ಲ, ಜೀವದಿಂದುಳಿದು ಯೆಹೋವನ ಕ್ರಿಯೆಗಳನ್ನು ಸಾರುವೆನು ಎಂಬುದಾಗಿ ಅಂತ ಹೇಳುವಾಗ ಎವ್ರಿ ಫೇತ್ಫುಲ್ ಪರ್ಸನ್ ಆರ್ ಡಿವೋಟ್ ಹ್ಯಾವ್ ಟು ಗೋ ಥ್ರೂ ಮೆನಿ ಅನ್ಸರ್ಟನ್ ಸಿಚುವೇಶನ್ಸ್ ಆ್ಯಂಡ್ ಟೆಂಪ್ಟಿಂಗ್ ಸರ್ಕಮ್ಸ್ಟಾನ್ಸಸ್. ಸೊ ಈ ಎಲ್ಲ ಕಷ್ಟದ ಪರಿಸ್ಥಿತಿಗಳಲ್ಲಿ ಕೀರ್ತನೆಗಾರ ಅಥವಾ ಭಕ್ತನ ಮುಂದೆ ಹೋಗುವಾಗ ಆಗುವಂಥ ಒಂದು ಅನುಭವ, ನಾವು ಎಲ್ಲಿ ಒಂದು ಕಡೆ ಸತ್ತೋಗ್ತೇವೆ, ವಿ ಕುಡ್ ಲೂಸ್ ಅವರ್ ಲೈಫ್ ಎಂಬುದಾಗಿ. ಬಟ್ ಆದರೆ ಇಲ್ಲಿ ಅವನು ಹೇಳುವಂಥದ್ದು ನಾನು ಸಾಯುವುದಿಲ್ಲ, ಐ ಆಮ್ ನಾಟ್ ಗೋಯಿಂಗ್ ಟು ಡೈ ಎಂಬುದಾಗಿ ಹೇಳುವಾಗ ಬರುವಂಥ ಕಷ್ಟಗಳು ಯಾಕೆ ಬರ್ತದೆ ಎಂಬುದಾಗಿ ಅವನ ಮುಂದೆ ಹೇಳುವಂಥದ್ದು ಜೀವದಿಂದಿದ್ದು ಯೆಹೋವನ ಕ್ರಿಯೆಗಳನ್ನು ಸಾರ್ತೇನೆ. ಸೊ ದಟ್ ಕಮ್ಸ್ ಟು ಮೇಕ್ ಫೇತ್ಫುಲ್ ಪರ್ಸನ್ ಮೋರ್ ಸ್ಟ್ರಾಂಗರ್ ಆ್ಯಂಡ್ ಮೋರ್ ಫೇತ್ಫುಲ್. ಅವನನ್ನು ಮತ್ತಷ್ಟು ಬಲಗೊಳಿಸುವುದಕ್ಕಾಗಿ, ನಂಬಿಕೆಯಲ್ಲಿ ಮತ್ತಷ್ಟು ಆಳಗೊಳಿಸುವುದಕ್ಕಾಗಿ, ನಂಬಿಕೆಯನ್ನು ಹೆಚ್ಚಿಸುವುದಕ್ಕಾಗಿ ಅದು ಅವನಿಗೆ ಬರ್ತದೆ. ಸೊ ಹಾಗಾಗಿ ಡು ನಾಟ್ ಫಿಯರ್ ಫಾರ್ ದ ಡೆತ್. ಅವನು ಮರಣಕ್ಕಾಗಿ ಯಾವುದೇ ಭಯವನ್ನು ಪಡುವುದಿಲ್ಲ, ಬದಲಾಗಿ ದ ಕ್ರೈಸಿಸ್ ದ್ಯಾಟ್ ಕಮ್ಸ್ ಟು the righteous person that benefits is life ಎಂಬುದಾಗಿ. ಅಂದರೆ ಒಳ್ಳೆಯ ನಂಬಿಕಸ್ಥನಿಗೆ ಬರುವಂಥ ಕಷ್ಟಗಳು ಅವನಿಗೆ ನಂಬಿಕೆಗೆ ಅಥವಾ ಆತ್ಮಿಕ ಜೀವನಕ್ಕೆ ಸಹಾಯ ಮಾಡ್ತದೆ ಎಂಬುದಾಗಿ ನಾವು ಈ ವಚನಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ಸೊ 19-20 ವಚನಗಳನ್ನು ನೋಡುವಾಗ ಸೊ ಇದು ನೀತಿ ದ್ವಾರಗಳನ್ನು ತೆರೀರಿ ಅಂತ ಹೇಳುವಾಗ ನಾವು ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ ಅವರು ದೇವಾಲಯದ ದ್ವಾರಗಳಲ್ಲಿ ನಿಂತ್ಕೊಳ್ತಾರೆ. ಅಲ್ಲಿ ಅವುಗಳನ್ನು ತೆರೆದು ಒಳಗೆ ಹೋಗಿ ಅವನು ದೇವರನ್ನು ಆರಾಧಿಸಲಿಕ್ಕೆ ಇರುವಂತಹ ಒಂದು ಸ್ಥಳ ಎಂಬುದಾಗಿ ತಮ್ಮನ್ನು ಸಿದ್ಧ ಮಾಡಿಕೊಂಡು ಹೋಗುವಂಥದ್ದು ಅಂತ ಹೇಳಿದರೆ ಬಿಫೋರ್ ದೇ ಗೋಯಿಂಗ್ ಟು ಪ್ರೈಸ್ ಆ್ಯಂಡ್ ವರ್ಷಿಪ್ ಗಾಡ್ ದೇ ಆರ್ ಪ್ರಿಪೇರಿಂಗ್ ದಮ್ಸೆಲ್ಫ್ ಆ್ಯಂಡ್ ಆಲ್ಸೋ ದೇ ನೋ ವೇರ್ ದೇ ಆರ್ ಹೆಡ್ಡಿಂಗ್ ಟುವರ್ಡ್ಸ್. ಅವ್ರು ಎಲ್ಲಿಗೆ ಹೋಗ್ತಾ ಇದ್ದೇವೆ ಎಂಬುದಾಗಿ ತಿಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅವನು ಹೇಳುವಂಥದ್ದು ನೀತಿ ದ್ವಾರಗಳನ್ನು ತೆರೆಯಿರಿ, ಒಳಗೆ ಪ್ರವೇಶಿಸಿ ಯೆಹೋವನನ್ನು ಕೊಂಡಾಡೋಣ ಅಂತ. ಸೊ ದಿಸ್ ಈಸ್ ಆಲ್ಸೋ ಇಂಡಿಕೇಟೆಡ್ ವಿತ್ ಹೆವನ್ಲಿ ಗೇಟ್, ಸ್ವರ್ಗಕ್ಕೆ ಇರುವಂತಹ ದಾರಿ, ದ ವೇ ಫಾರ್ ಹೆವನ್ ಎಂಬುದಾಗಿ. ಅಲ್ಲಿ ಅವರು ಹೋಗಬೇಕಿದ್ರೆ ಗಾಡ್ ಮಸ್ಟ್ ಓಪನ್ ದ ಗೇಟ್ಸ್ ಟು ಪೀಪಲ್ ಎಂಟರ್ ದ್ಯಾಟ್ ಪ್ಲೇಸ್. ಸೊ ಅಲ್ಲಿ ಸೇರಿದಂಥವರು ದೇವರನ್ನು ಆರಾಧಿಸಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ. ಸೊ ಮುಂದೆ ಅವ್ರದ್ದು 21-24 ವಚನ. ನನಗೆ ಸದುತ್ತರವನ್ನು ದಯಪಾಲಿಸಿ ರಕ್ಷಿಸಿದ ಆತನೇ ನಿನ್ನನ್ನು ಕೊಂಡಾಡುತ್ತೇನೆ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಇದು ಯೆಹೋವನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ ಎಂಬುದಾಗಿ. ಸೊ ಇದಕ್ಕೆ ನಾವು ಟೈಟಲ್ ಮಾಡೋದಾದರೆ ದ ಚೀಫ್ ಕಾರ್ನರ್ ಸ್ಟೋನ್ ಎಂಬುದಾಗಿ, ಮುಖ್ಯವಾದಂಥ ಮೂಲೆಗಲ್ಲು. ಸೊ ಪರಿಶುದ್ಧ ಪಟ್ಟಣವನ್ನು ಪ್ರವೇಶ ಮಾಡಿದ ನಂತರ ಕೀರ್ತನೆಗಾರ ಅಥವಾ ದೇವಜನರು ದೇವರನ್ನು ಆರಾಧಿಸಿ ಸ್ತುತಿಸಿ ಕೊಂಡಾಡುವಾಗ ಅಲ್ಲಿ ಹೋದಂಥವರು ಹೇಳುವಂತಹ ಮಾತು, ನಮ್ಮನ್ನು ರಕ್ಷಿಸಿದಂಥವರು ದೇವರೇ ಅಂತ ಹೇಳಿದ ನಂತರ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೆ ಎಂಬುದಾಗಿ ಹೇಳುವಾಗ ದಿಸ್ ಇಸ್ ಪ್ರೊಫಸೈಸಿಂಗ್ ಅಬೌಟ್ ಜೀಸಸ್ ಕ್ರೂಸಿಫಿಕೇಶನ್ ಆ್ಯಂಡ್ ಹಿಸ್ ಡೆತ್ ಆ್ಯಂಡ್ ಹಿಸ್ ರಿಸರ್ರೆಕ್ಷನ್ ಅಂತ ಹೇಳಿದ್ರೆ ಬೈಬಲ್ನಲ್ಲಿ ಯೇಸು ಸ್ವಾಮಿಯನ್ನು ದಾವಿದ ಅಥವಾ ಮೋಶೆಗೆ ಹೋಲಿಕೆ ಮಾಡಿ ಜೀಸಸ್ ವಾಸ್ ಕ್ರಿಟಿಸೈಸ್ಡ್ ಬಿಕಾಸ್
ದೇ ಥಾಟ್ ಮೆನಿ ಪೀಪಲ್ ಜೀಸಸ್ ವಾಸ್ ಅಗೇನ್ಸ್ಟ್ ಮೋಸಸ್ ಎಂಬುದಾಗಿ, ಮೋಶೆಯ ವೈರಿ. ಸೊ ಹಾಗಾಗಿ ಯೇಸು ಸ್ವಾಮಿ ಮೋಶೆ ಏನೆಲ್ಲ ಆಜ್ಞೆಗಳನ್ನು ಕೊಟ್ಟಿರ್ತಾನೋ ಅದಕ್ಕೆ ಕೌಂಟರ್ ಆಗಿ ಅಥವಾ ರೀಫ್ರೇಸಿಂಗ್ ದೋಸ್ ವರ್ಸಸ್ ಮೇಡ್ ಪೀಪಲ್ ಟು ಥಿಂಕ್ ದಟ್ ಜೀಸಸ್ ಇಸ್ ಅಗೇನ್ಸ್ಟ್ ಮೋಸಸ್ ಎಂಬುದಾಗಿ. ಇನ್ನೊಂದು ಕಡೆಯಲ್ಲಿ ಯೇಸು ಸ್ವಾಮಿ ದಾವೀದನಿಗೆ ವಿರುದ್ಧವಾಗಿ ಇದ್ದ ಎಂಬುದಾಗಿ ಅನೇಕರು ಅಭಿಪ್ರಾಯವನ್ನು ಪಡ್ತಾರೆ. ಇನ್ನೊಂದು ಕಡೆಯಲ್ಲಿ ಮೂಲೆಗಲ್ ಅಂತ ಹೇಳುವಾಗ ಮೆನಿ ಟೈಮ್ಸ್ ಪೀಪಲ್ ಥಾಟ್ ಮೋಸಸ್ ಆರ್ ಡೇವಿಡ್ ವಾಸ್ ಮೆಸ್ಸಾಯ ಎಂಬುದಾಗಿ. ಅಂತ ಹೇಳಿದರೆ ಇವರಿಂದ ನಮಗೆ ಒಳ್ಳೆಯ ರಾಜ್ಯ ಸ್ಥಾಪನೆ ಆಗ್ತದೆ, ದೇವರ ರಾಜ್ಯ ಸ್ಥಾಪನೆ ಆಗ್ತದೆ ಅಂತ ಹೇಳಿದರೆ ದೀಸ್ ಪೀಪಲ್ ವೇರ್ ಅಬ್ಸ್ಕ್ಯೂರ್ಡ್, ಟ್ರೆಚರ್ಸ್, ರೆಬಲಿಯನ್ ಪೀಪಲ್. ಇವರೆಲ್ಲರೂ ಮೋಶೆ, ದಾವಿದ ಎಲ್ಲ ಬ್ಲಡ್ ಸೀಕರ್ಸ್, ಒಂದು ರಕ್ತವನ್ನು ಹರಿಸಿದಂಥವರು, ದ್ವೇಷ ಮಾಡಿ ಜಗಳ ಮಾಡಿದಂಥವರು. ದೋ ದೇ ವರ್ ಗಾಡ್ ಸರ್ವೆಂಟ್ಸ್, ದೀಸ್ ಪೀಪಲ್ ಹ್ಯಾಡ್ ಮೆನಿ ವೀಕ್ನೆಸ್ ವಿತ್ ಇನ್ ದೆಮ್ಸೆಲ್ಫ್. ಆದರೆ ಯೇಸು ಸ್ವಾಮಿಯಲ್ಲಿ ಈ ಒಂದು ಪ್ರೊಫೆಸಿ ಸಂಪೂರ್ಣವಾಗ್ತದೆ, ಫುಲ್ಫಿಲ್ ಇನ್ ದಿ ಲೈಫ್ ಆಫ್ ಜೀಸಸ್ ಕ್ರೈಸ್ಟ್, ಡೆತ್ ಆ್ಯಂಡ್ ರಿಸರ್ರೆಕ್ಷನ್. ಸೊ ಹಾಗಾಗಿ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟವಾದ ಕಲ್ಯ ಮುಖ್ಯವಾದ ಮೂಲೆಗಲ್ಲ ಆಯ್ತಂತ ಹೇಳುವಾಗ ಇಟ್ಸ್ ಪ್ರೊಫೆಸೈಸಿಂಗ್ ಅಬೌಟ್ ಜೀಸಸ್ ಡೆತ್ ಆ್ಯಂಡ್ ರಿಸರ್ರೆಕ್ಷನ್. ಅಲ್ಲಿ ಯೇಸು ಸ್ವಾಮಿ ಹೀಗೆ ನಿರಾಕರಿಸಲ್ಪಟ್ಟು ಎಲ್ಲರಿಂದ ಬೇಡ ಅಂತ ತಳ್ಳಲ್ಪಟ್ಟಾಗ ಆತನ ಮರಣ ಪುನರುತ್ಥಾನ ಬಿಕಮ್ ದ ಕಾರ್ನರ್ ಸ್ಟೋನ್. ಸೊ ಅದಕ್ಕೆ ಕೇಪ್ ಸ್ಟೋನ್ ಎಂಬುದಾಗಿ ಕೂಡ ಕರೀತಾರೆ. ಸೊ ದ ಕೇಪ್ ಸ್ಟೋನ್ ವಿಚ್ ಹೆಲ್ಡ್ ಟು ರೋಸ್ ಆಫ್ ಸ್ಟೋನ್ ಟುಗೆದರ್. ಆ ಒಂದು ಬಿಲ್ಡಿಂಗ್ನಲ್ಲಿ ಎರಡು ಪರಿಧಿಗಳು ಅಥವಾ ಎರಡು ಕಡೆಗೆ ಸಾಗುವಂತಹ ಕಲ್ಲುಗಳನ್ನು ಒಂದು ರೀತಿಯಲ್ಲಿ ಹಿಡಿದಿಟ್ಟುಕೊಂಡು ಒಂದು ಕಾರ್ನರ್ ಸ್ಟೋನ್ ಆಗಿ ಇರುವಂಥದ್ದು ವಿಚ್ ಬಿಕಮ್ಸ್ ಇಂಪಾರ್ಟೆಂಟ್ ಎಂಬುದಾಗಿ ಅದನ್ನು ತಿಳಿಸ್ತಾರೆ. ಸೊ ಇದನ್ನು ದೇವರ ಕಾರ್ಯ ಅಥವಾ ಕ್ರಿಸ್ತನ ಕಾರ್ಯ ಎಂಬುದಾಗಿ ತಿಳಿದು ಕೂಡ ಅವರು ದೇವರಿಗೆ ಸ್ತೋತ್ರ ಹೇಳ್ತಾರೆ. ಸೊ ದೇ ರಿಜಾಯ್ಸ್ ಇನ್ ಗಾಡ್ಸ್ ಮಾರ್ವಲಸ್ ವರ್ಕ್, ಇಟ್ಸ್ ಅ ಗಾಡ್ಸ್ ವರ್ಕ್ ಎಂಬುದಾಗಿ. ಅಂದರೆ ಇದು ದೇವರ ಕಾರ್ಯ, ಇಟ್ಸ್ ನಾಟ್ ಅ ಹ್ಯೂಮನ್ ವರ್ಕ್ ಟು ಡಿಫೈನ್ ಹೌ ಇಟ್ಸ್ ಬ್ಯೂಟಿಫುಲ್ ಎಂಬುದಾಗಿ. ಸೊ ಹಾಗಾಗಿ ದೋಸ್ ಹೂ ಹ್ಯಾವ್ ಫೇತ್ ಇನ್ ದ್ಯಾಟ್ they can enjoy in those works. The day ಎಂಬುದಾಗಿ ಹೇಳುವಾಗ the day might be a day of resurrection or the day of Good Friday where Jesus sacrificed his life for us. So ಹಾಗಾಗಿ ಇದು ದೇವರಿಂದ ನೇಮಕವಾದಂತಹ ದಿವಸ. ಇಟ್ಸ್ ನಾಟ್ ಫಾರ್ ಇಟ್ಸ್ ನಾಟ್ ಡಿಸೈಡೆಡ್ ಬೈ ಹಸ್. ಇದು ಮಾನವರಿಂದ ತೀರ್ಮಾನವಾದಂಥ ದಿವಸವಲ್ಲ, ಬದಲಾಗಿ ದೇವರಿಂದ ನಿರ್ಮಿತವಾಗಿರುವುದರಿಂದ ಅದರಲ್ಲಿ ಭಕ್ತರು ಏನು ಮಾಡ್ತಾರೆ, ರೈಚಿಯಸ್ ಪೀಪಲ್ ಆ್ಯಂಡ್ ಗಾಡ್ಲಿ ಪೀಪಲ್ ವಿಲ್ ರಿಜಾಯ್ಸ್ ಇನ್ ದಿಸ್ ಡೇ ಆ್ಯಂಡ್ ದಿಸ್ ವಾಸ್ ದ ಡಿಕ್ಲರೇಷನ್ ಬೈ ಗಾಡ್ ಆರ್ ದಿ ಆಥರ್ ಆಫ್ ದ ಸಾಮ್. ಸೊ ನಾವು ಮುಂದೆ ಹೊರದು 25-29 ವಚನಗಳನ್ನು ಧ್ಯಾನ ಮಾಡ್ತಾ ಹೋಗುವಾಗ, ಯೆಹೋವನೇ ದಯವಿಟ್ಟು ರಕ್ಷಿಸು, ಯೆಹೋವನೇ ದಯವಿಟ್ಟು ಸಾಫಲ್ಯ ಕೊಡು, ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ, ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ. ಯೆಹೋವನೇ ದೇವರು, ಆತನು ನಮಗೆ ಪ್ರಕಾಶವನ್ನು ಅನುಗ್ರಹಿಸಿದ್ದಾನೆ. ರೆಂಬೆಗಳನ್ನು ಹಿಡಿದುಕೊಂಡು ಮೆರವಣಿಗೆಯಾಗಿ ಯಜ್ಞವೇದಿಯ ಕೊಂಬುಗಳ ಸಮೀಪಕ್ಕೆ ಬನ್ನಿರಿ. ನೀನು ನನ್ನ ದೇವರು, ನಿನ್ನನ್ನು ಕೊಂಡಾಡುತ್ತೇನೆ, ನನ್ನ ದೇವರೇ ನಿನ್ನನ್ನು ಘನಪಡಿಸುತ್ತೇನೆ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ. ಸೊ 25-29 ವಚನಗಳಿಗೆ ದ ಸ್ಯಾಕ್ರಿಫೈಸ್ ಬೌಂಡ್ ಟು ದ ಆಲ್ಟರ್ ಎಂಬುದಾಗಿ, ಅಂದರೆ ಒಂದು ಒಳ್ಳೆಯ ಸ್ಯಾಕ್ರಿಫೈಸ್ಡ್ ಆಫರಿಂಗ್, ಸಂಪೂರ್ಣವಾದಂಥ ಒಂದು ಕಾಣಿಕೆ ಅಥವಾ ಯಜ್ಞ ಅದು ಕ್ರಿಸ್ತನಲ್ಲಿ ಕೊಡಲ್ಪಡ್ತದೆ. ಸಂಪೂರ್ಣವಾದಂಥ ಯಜ್ಞ ಯಾವುದಂತ ಹೇಳುವಾಗ ಯೇಸುವಿನಲ್ಲಿ ಆಗುವಂಥದ್ದು. ಸೊ ಇದರಲ್ಲಿ ದೇವಾಲಯನ ಪ್ರವೇಶ ಮಾಡಿದಂಥ ಜನರು ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ದಾವೀದ ಕುಮಾರನೇ ಅಥವಾ ಯೆಹೋವನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ನಮ್ಮನ್ನು ಕರುಣಿಸು, ರಕ್ಷಿಸು ಎಂಬುದಾಗಿ. ಇದೊಂದು ಪ್ರಾರ್ಥನೆಯನ್ನು ಮಾಡ್ತಾ ಜನರು ಯೆರೂಸಲೇಮ್ ಟೆಂಪಲ್ ಅನ್ನು ಅಥವಾ ದೇವಾಲಯನ ಪ್ರವೇಶ ಮಾಡುವಾಗ ಹೇಗೆ ಯೇಸು ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿದ್ರು ಅದನ್ನು ತಿಳಿಸಿದರೆ, ಇನ್ನೊಂದು ಕಡೆಯಲ್ಲಿ ಇಟ್ಸ್ ಆಲ್ಸೋ ಪ್ರೇಯರ್ ಆಫ್ ಲಿಬರೇಷನ್ ಆರ್ ರಿಡಂಪ್ಷನ್. ಅವರ ಪಾಪದ ವಿಮೋಚನೆಗಾಗಿ ಜನರು ದೇವರಲ್ಲಿ ಕೂಗಿದಂತಹ ಒಂದು ಪ್ರಾರ್ಥನೆಯ ಸಾಲುಗಳು ಮತ್ತು ಅರಸನನ್ನ ಟೆಂಪಲ್ಗೆ ಸ್ವಾಗತ ಮಾಡುವಂತಹ ಒಂದು ಸಾಲುಗಳು. ಸೊ ಹಾಗಾಗಿ ಅರಸನನ್ನು ಅವರು ಹೇಗೆ ಸ್ವಾಗತಿಸ್ತಾರೆ ಮತ್ತು ಹೇಗೆ ವಿಮೋಚನೆಗಾಗಿ ಕೂಗಿಕೊಳ್ತಾರೆ ಎಂಬುದಾಗಿ ನಾವು 25, 26, 27 ವಚನಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಸೊ 27ನೇ ವಚನದ ಕೊನೆಯ ಭಾಗದಲ್ಲಿ ಗರಿಗಳನ್ನು, ಕೊಂಬೆಗಳನ್ನು ಹಿಡಿದುಕೊಂಡು ಎಂಬುದಾಗಿ ಹೇಳಬೇಕಿದ್ರೆ, ಒಂದು ಹಬ್ಬದಲ್ಲಿ, ಜಾತ್ರೆಯಲ್ಲಿ ಅವರು ಹೇಗೆ ಜಯವನ್ನು ಆಚರಿಸ್ತಾರೋ
celebration of victory or any festival, this was common in Jerusalem. ಸೊ ಹಾಗಾಗಿ ಅವರು ಅದನ್ನು ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆ ಕೊಂಬೆಗಳನ್ನು ಹಿಡಿದುಕೊಂಡು ದೇವರಿಗೆ ಯಜ್ಞಗಳನ್ನು ಸಮರ್ಪಿಸುವಾಗ ಯೇಸು ಸ್ವಾಮಿಯನ್ನು ಅಲ್ಲಿಗೆ ಬರಮಾಡಿಕೊಳ್ಳುವಂಥದ್ದು ಅಂತ ಹೇಳಿದರೆ, ಯೇಸು ಸ್ವಾಮಿಯ ಮುಂದಿನ ಕಾರ್ಯಗಳ ಕುರಿತಾಗಿ ಇದು ಹೇಳಲ್ಪಟ್ಟಿದೆ. ಇಲ್ಲಿ ಆಲ್ಟರ್ ಅಂತ ಹೇಳುವಾಗ ಇಟ್ಸ್ ಅ ಕ್ರಾಸ್. ಎಬ್ರಿಯ 13:10 ನಮಗೆ ಇದಕ್ಕೆ ಪೂರಕವಾದಂಥ ವಚನಗಳು ಸಿಗ್ತದೆ. ಸೊ ಆ ಒಂದು ಕ್ರಾಸಿಗೆ ಅಥವಾ ಆಲ್ಟರಿಗೆ ಯೇಸು ಸ್ವಾಮಿಯನ್ನ ಬಲಿ ಯಜ್ಞಕ್ಕಾಗಿ ಬರಮಾಡಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಸೊ 28ನೇ ವಚನದಲ್ಲಿ ಇದನ್ನು ಇಟ್ಸ್ ವರ್ಡ್ಸ್ ಆಫ್ ದ ಒನ್ ಹೂ ಕ್ರೂಸಿಫೈಡ್ ಅಥವಾ ಮೆಸ್ಸಾಯ ಎಂಬುದಾಗಿ ಹೇಳ್ತಾರೆ. ನೀನು ನನ್ನ ದೇವರು, ನಿನ್ನನ್ನು ಕೊಂಡಾಡುತ್ತೇನೆ, ನನ್ನ ದೇವರೇ ನಿನ್ನನ್ನು ಘನಪಡಿಸ್ತೇನೆ. ಯಾರು ದೇವರನ್ನು ಆರಾಧಿಸ್ತಾರೆ ಅಂತ ಹೇಳಿದರೆ ಇಟ್ಸ್ ದ ಒನ್ ಹೂ ಗೇವ್ ಇಸ್ ಲೈಫ್ ಟು ಗಾಡ್. ದೇವರಿಗೆ ತನ್ನ ಜೀವಿತವನ್ನೇ ಸಮರ್ಪಿಸಿ ಒಳ್ಳೆಯ ಸ್ತುತಿಯನ್ನು, ಒಳ್ಳೆಯ ಆರಾಧನೆಯನ್ನು ಮಾಡಿದಂಥವ್ರು ಅಥವಾ ಗುಡ್ ಸ್ಯಾಕ್ರಿಫೈಸ್ ಆರ್ ದ ಟ್ರೂ ವರ್ಷಿಪ್ ದಟ್ ವಾಸ್ ಡನ್ ಬೈ ಮೆಸ್ಸಾಯ ಎಂಬುದಾಗಿ ಈ ಪದಗಳಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಕೊನೆಯ ವಚನದಲ್ಲಿ ದೇವರ ಈ ಎಲ್ಲ ಕಾರ್ಯಗಳಿಗಾಗಿ ಬಹಳ ಗಾಂಭೀರ್ಯದಿಂದ ಮತ್ತು ಭಾವನೆಯಿಂದ ದೇವರಿಗೆ ಸ್ತೋತ್ರವನ್ನು ಹೇಳಿ, ದೇವರ ಕೃಪೆ ಶಾಶ್ವತವಾದದ್ದು, ಇಸ್ ಮರ್ಸಿ ಎಂಡೋಸ್ ಫಾರ್ ಎವರ್ ಎಂಬುದಾಗಿ ಹೇಳಿ ಕೀರ್ತನೆಗಳನ್ನು ಮುಗಿಸ್ತಾರೆ ಅಂತ ಹೇಳಿದರೆ. ಸೊ ಈ ಕೀರ್ತನೆಯಲ್ಲಿ ಯೇಸುವಿನ ಮರಣ ಪುನರುತ್ಥಾನಗಳ ಬಗ್ಗೆ ಹೇಳಲ್ಪಟ್ಟಂಥ ಒಂದು ಪ್ರಾಫೆಸಿ ಮತ್ತು ಟೆಂಪಲ್ ಹೇಗೆ ಜೀರ್ಣೋದ್ಧಾರ ಆಗ್ತದೆ ಸೆಕೆಂಡ್ ಟೈಮ್, ಅಂದರೆ ರಿನೋವೇಷನ್ ಆಫ್ ಟೆಂಪಲ್. ಇಟ್ಸ್ ಆಲ್ಸೋ ರೀಕಲೆಕ್ಟಿಂಗ್ ಆಲ್ ದರ್ struggles and their life, how they were and their situation, recognizing all those things and remembering God's act of deliverance from the enemies. ಅದನ್ನು ನೆನಪು ಮಾಡಿಕೊಂಡು ದೇವರಿಗೆ ಆವತ್ತಿಗೆ ಸ್ತೋತ್ರ ಹೇಳಿ ಮುಂದೆ ಬರುವಂಥ ಮೆಸ್ಸಾಯನ ಕುರಿತಾಗಿ ಈ ಕೀರ್ತನೆಯನ್ನು ಬರೀತಾರೆ. ಇದು ಕ್ರಿಸ್ತನಲ್ಲಿ ಪೂರ್ತಿಯಾಗ್ತದೆ. ಸೊ ಹಾಗಾಗಿ ವಿ ಹ್ಯಾವ್ ದಿಸ್ ಫೇತ್ ಟು recognize and accept Jesus Christ as Savior into our hearts. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯುಳ್ಳ ದೇವರೇ, ಅರಸನೇ, ನಮ್ಮೆಲ್ಲರ ರಕ್ಷಕನೇ, ನೀನೊಂದು ಯೆರೂಸಲೇಮ್ ದೇವಾಲಯವನ್ನು ಅರಸನಾಗಿ ಪ್ರವೇಶ ಮಾಡಿದ ಹಾಗೆ ನಮ್ಮೆಲ್ಲರ ಆಂತರ್ಯವನ್ನು ಪ್ರವೇಶ ಮಾಡು. ಅನೇಕ ಜನರು ದಾವೀದನ ಕುಮಾರನ ಯೇಸುವೆ ನಮ್ಮನ್ನು ರಕ್ಷಿಸೆಂಬುದಾಗಿ ಕೂಗಿದ ಹಾಗೆ ನಾವು ನಿನ್ನನ್ನು ಕೂಗಿಕೊಳ್ಳುವಾಗ ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ನಮ್ಮನ್ನು ಎಲ್ಲ ಅಪನಂಬಿಕಸ್ತಿಕೆಯಿಂದ, ಪಾಪಗಳಿಂದ ವಿಮೋಚಿಸಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಆ ಮೂಲಕ ನಿನ್ನ ಜಯದಲ್ಲಿ, ನಿನ್ನ ನಿರಂತರವಾದ ಕೃಪೆಯಲ್ಲಿ ನಾವು ಭರವಸವಿಟ್ಟವರಾಗಿ ಜೀವಿಸಲಿಕ್ಕೆ ಆಗುವಂತೆ ಆಶೀರ್ವಾದ ಮಾಡು ದೇವರೇ. ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬ ಭಕ್ತರಿಗಾಗಿ ನನಗೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡಿದ್ದೇವೆ ತಂದೆ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ, ಆಮೇನ್. ಎಲ್ಲ ಗ್ರಹಿಕೆ ನಮ್ಮ ಇರುವಂಥ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈ ಆನ್ಲೈನ್ನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬೊಬ್ಬರೊಟ್ಟಿಗೂ, ನಮ್ಮ ಸಭೆಯೊಟ್ಟಿಗೂ, ಇಡೀ ವಿಶ್ವದೊಟ್ಟಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್.